Today we are discussing about a conic sections. Conic sections ಚಾಪ್ಟರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಯಾಕೆಂದರೆ ನಿಮಗೆ ಜೈಲಿ ರೆಗ್ಯುಲರ್ ಆಗಿ ಒಂದು ಕ್ವಶನ್ಸ್ ಕೋನಿಕ್ ಸೆಕ್ಷನ್ಸ್ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಈ ಚಾಪ್ಟರ್ ಮೇಲೆ ನಿಮಗೆ ಜೈಲಿ 4 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ಹಾಗಾದರೆ ಈ ಕೋನಿಕ್ ಸೆಕ್ಷನ್ಸಲ್ಲಿ ನಾವು ಯಾವ್ಯಾವ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಯಾವ ಥರ CET ಕ್ವಶನ್ಸ್ಗಳು ನಿಮಗೆ ಅಥವಾ JEE ಕ್ವಶನ್ಸ್ಗಳು ಯಾವ ಥರ ಸಿಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಆಫ್ ಆಲ್ ಕೋನಿಕ್ ಸೆಕ್ಷನ್ಸಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕೋನಿಕ್ ಸೆಕ್ಷನ್ಸಲ್ಲಿ ನಾವು ಫಸ್ಟ್ ಒನ್ ಹೌ ಟು ಜನ್ರೇಟ್ ದ ಕೋನಿಕ್ ಸೆಕ್ಷನ್ಸ್, ಹೌ ಟು ಜನ್ರೇಟ್ ದ ಕೋನ್ಸ್ ಆರ್ ಕೋನಿಕ್ ಸೆಕ್ಷನ್ಸ್ಗಳನ್ನು ಯಾವ ಥರ ಜನ್ರೇಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಹಾಗೆ ಸೆಕ್ಷನ್ಸ್ಗಳು ಡಿವೈಡ್ ಆಗಿರೋದ್ರು ಸರ್ಕಲ್, ಪ್ಯಾರಬುಲಾ, ಹೈಪರ್ಬುಲಾ, ಎಲಿಪ್ಸ್, ಈ 4 ಟಾಪಿಕ್ಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಕೋನಿಕ್ ಸೆಕ್ಷನ್ಸಲ್ಲಿ ಫಸ್ಟ್ ಒನ್ ನಾವು ಹೌ ಟು ಜನ್ರೇಟ್ ದ ಕೋನಿಕ್ ಸೆಕ್ಷನ್ಸ್ ಅಂತ ಹೇಳಿದ್ವಿ. ಇಲ್ಲಿ ನೀವು ಒಂದು ಫಿಗರ್ ನೋಡ್ತಾ ಇರ್ಬೋದು. ಒಂದು ಫಿಕ್ಸೆಡ್ ಲೈನ್ ಎಲ್ಲನ್ನು ತಗೊಂಡ್ರೆ ಆ ಫಿಕ್ಸೆಡ್ ಲೈನಲ್ಲಿ ಒಂದು ಆ ಪಾಯಿಂಟನ್ನು ನಾವು ವರ್ಟೆಕ್ಸ್ ಅಂತ ಕರ್ಕೊಳ್ತಾ ಹೋಗೋಣ. ಆ ಪಾಯಿಂಟ್ ಮೇಲ್ಗಡೆ ಯಾವುದಾದ್ರೂ ಇನ್ನೊಂದು ಲೈನ್ ಏನಾದರೂ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಥವಾ ಟ್ರಾವೆಲ್ ಮಾಡ್ತಾ ಇದೆ, ಪಾಸ್ ಆಗ್ತಾ ಇದೆ ಅಂತ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಎಮ್ ಲೈನ್ ಅಂತ ತೊಗೊಳ್ತಾ ಹೋಗೋಣ. ಹಾಗಾದರೆ ಈ ಎಮ್ ಲೈನ್ ಏನಾದರೂ ರೊಟೇಟ್ ಮಾಡ್ತಾ ಇದ್ದೀವಿ ಅಂದರೆ, ಫಿಕ್ಸೆಡ್ ಲೈನ್ ಮೇಲ್ಗಡೆ ರೊಟೇಟ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಕೋನ್ ಫಾರ್ಮೇಟಲ್ಲಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಕೋನ್ ಫಾರ್ಮೇಟಲ್ಲಿ ಜನ್ರೇಟ್ ಆದಾಗ ನಮಗೆ 2 ನ್ಯಾಪೆಗಳು ಸಿಗ್ತಾ ಹೋಗುತ್ತೆ. ಒಂದು ಅಪ್ಪರ್ ನ್ಯಾಪೆ, ಇನ್ನೊಂದು ಲೋಯರ್ ನ್ಯಾಪೆ. ಈ ನ್ಯಾಪೆ ಮೇಲ್ಗಡೆ ಒಂದು ಪ್ಲೇನನ್ನು ಏನಾದರೂ ಇಂಟರ್ಸೆಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಪಾಸ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಆ್ಯಂಗಲ್ನ ನಾವು ಬೀಟಾ ಅಂತ ಕರಿತಾ ಹೋಗ್ಬೋದು. ಈ ಆ್ಯಂಗಲ್ ಎಮ್ ಅನ್ನೋ ಲೈನ್ ಏನಾದರೂ ಜನ್ರೇಟ್ ಆಗಿದ್ದಾಗ ನಮಗೆ ಅಲ್ಲಿ ಫಿಕ್ಸೆಡ್ ಲೈನಿಗೂ ಮತ್ತು ಇಂಟರ್ಸೆಕ್ಟೆಡ್ ಲೈನಿಗೂ ನಮಗೆ ಒಂದು ಆ್ಯಂಗಲ್ ಜನ್ರೇಟ್ ಆಗ್ತಾ ಇರುತ್ತೆ. ಆ ಆ್ಯಂಗಲ್ನ ಆಲ್ಫಾ ಅಂತ ಕರ್ಕೊಳ್ತಾ ಇದ್ದೀವಿ. ಈಗ ಇಂಟರ್ಸೆಕ್ಟ್ ಆಗಿರೋ ಪ್ಲೇನ್ಗೆ ಕೋನ್ ಮೇಲ್ಗಡೆ ನಾವೇನಾದರೂ ಪ್ಲೇನನ್ನ ಪಾಸ್ ಮಾಡಿದಾಗ ನಮಗೆ ಅಲ್ಲೊಂದು ಆ್ಯಂಗಲ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಒಂದು ಆ್ಯಕ್ಸಿಸ್ ಆಫ್ ದ ಲೈನ್ಗೆ ಅಥವಾ ಫಿಕ್ಸೆಡ್ ಲೈನ್ಗೆ ಆರ್ ಬೇಸ್ಗಳಿಗೆ, ಪ್ಲೇನ್ಗಳಿಗೆ ನಮಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆ್ಯಂಗಲ್ನ ನಾವಿಲ್ಲಿ ಬೀಟಾ ಅಂತ ಕರ್ಕೊಳ್ತಾ ಇದ್ದೀವಿ. ಹಾಗಾದರೆ ಈ ಆ್ಯಂಗಲ್ ಬೇಸ್ಗಳ ಮೇಲೆ ಆ್ಯಂಗಲ್ ಯಾವ್ಯಾವ ಆ್ಯಂಗಲಲ್ಲಿ ಇದ್ದಾಗ ನಮಗೆ ಯಾವ್ಯಾವ ಜಾಮೆಟ್ರಿಕಲ್ ಸರ್ಫೇಸ್ಗಳು ಸಿಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ನಾವಿಲ್ಲಿ ವೆನ್ ಎವರ್ ದ ಆ್ಯಂಗಲ್ ಬೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಟು ದ ಫಿಕ್ಸೆಡ್ ಲೈನ್ ಆಗ್ತಾ ಇದೆ ಅಂದಾಗ ನಮಗೆ ಅಲ್ಲೊಂದು ಜಾಮೆಟ್ರಿಕಲ್ ಸರ್ಫೇಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಆ್ಯನ್ ಸರ್ಕಲ್ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಈ ಸರ್ಕಲ್ ಅಂದರೆ ಏನು? ಈಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ದಟ್ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ಎ ಫಿಕ್ಸೆಡ್ ಪಾಯಿಂಟ್ ಇನ್ ದ ಪ್ಲೇನ್. ಈಕ್ವಿಡಿಸ್ಟೆಂಟ್ ಫ್ರಮ್ ಎ ಫಿಕ್ಸೆಡ್ ಪಾಯಿಂಟ್ ಇನ್ ಎ ಪ್ಲೇನ್. ಹಾಗಾದರೆ ಅದರ ಫಿಗರ್ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಸರ್ಕಲ್ಸ್ ಅಂತಂದರೆ ಇಟ್ಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೆಟ್ ಆಫ್ ಆಲ್ ಪಾಯಿಂಟ್ಸ್ಗಳನ್ನು ನಾವೇನಾದರೂ ಜಾಯಿನ್ ಮಾಡಿದ್ದೀವಿ ಅಂದಾಗ ನಮಗೊಂದು ಕ್ಲೋಸ್ಡ್ ಸರ್ಫೇಸ್ ಸಿಗ್ತಾ ಹೋಗುತ್ತೆ. ಆ ಕ್ಲೋಸ್ಡ್ ಸರ್ಫೇಸ್ ಏನಾಗ್ತಾ ಇದೆ ಅಂತಂದರೆ ಈಕ್ವಿಡಿಸ್ಟೆಂಟ್ ಫ್ರಮ್ ಎ ಫಿಕ್ಸೆಡ್ ಪಾಯಿಂಟ್. ಫಿಕ್ಸೆಡ್ ಪಾಯಿಂಟ್ ಅಂತಂದರೆ ಹಿಯರ್ ದ ಸೆಂಟರ್ ಇಸ್ ಆನ್ ಫಿಕ್ಸೆಡ್ ಪಾಯಿಂಟ್ ಆಗ್ತಾ ಇದೆ. ಈ ಸೆಂಟರ್ ಪಾಯಿಂಟಿಂದ ಪ್ರತಿಯೊಂದು ಸೆಟ್ ಆಫ್ ಆಲ್ ಪಾಯಿಂಟ್ಸ್ಗಳಿಗೂ ಈಕ್ವಿಡಿಸ್ಟೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವಿದನ್ನು ಸರ್ಕಲ್ ಅಂತ ಕರಿತಾ ಹೋಗ್ಬೋದು. ಹಾಗಾದರೆ ಈ ಸರ್ಕಲಲ್ಲಿ ನಾವು ಯಾವ್ಯಾವ ಥರ ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋಗ್ಬೋದು. ಇನ್ ದ ಫಸ್ಟ್ ಒನ್ ಫಾರ್ಮುಲಾ x² + y² is equals to a². ದಟ್ ಇಸ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ದೋಸ್ ಸೆಂಟರ್ ಈಸ್ ಎಟ್ ದ ಆರಿಜಿನ್. ಆ ಸರ್ಕಲ್ನ ಸೆಂಟರ್ ಇಲ್ಲಿ ಇರ್ತಾ ಇರುತ್ತೆ. ಆರಿಜಿನ್ ಪಾಯಿಂಟ್ ಮೇಲ್ಗಡೆ ಏನಾದರೂ ಸರ್ಕಲ್ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗ್ತಾ ಹೋಗುತ್ತೆ, ಅಲ್ಲಿಗೆ x² + y² is equals to a² ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಸೆಕೆಂಡ್ ಫಾರ್ಮುಲಾ, ಸಪೋಸ್ ದ ಸೆಂಟರ್ ಲೈಸ್ ಆನ್ ಫಸ್ಟ್ ಕ್ವಾಡ್ರೆಂಟ್ ಆರ್ ಆಕ್ಸಿಸ್ ಆಫ್ ದ ಲೈನ್ಸ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್, ಯಾವುದಾದ್ರೂ ಕ್ವಾಡ್ರೆಂಟ್ಸ್ ಮೇಲ್ಗಡೆ ಅಥವಾ ಆಕ್ಸಿಸ್ ಆಫ್ ದ ಲೈನ್ಸ್ಗಳ ಮೇಲೆ ಏನಾದರೂ ಇದ್ದಾಗ ಸೆಂಟರ್ ಪಾಯಿಂಟು, ದೆನ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದು ನೋಡೋದಾದರೆ ಸೆಕೆಂಡ್ ಈಕ್ವೇಷನ್ಸ್ ಯೂಸ್ ಮಾಡ್ತೀವಿ. ಅವಾಗ x - h² + y - k² is equals to a². Here the h and k are the general points. Those are lies on the quadrants or axis of the lines ಆಗ್ತಾ ಹೋಗುತ್ತೆ. ಹಾಗೆ ಥರ್ಡ್ ಈಕ್ವೇಷನ್ಸ್ ನಮಗೆ ಜನರಲ್ ಈಕ್ವೇಷನ್ ಆಫ್ ಎ ಸರ್ಕಲ್ ಅಂತ ಹೇಳ್ತಾ ಹೋಗ್ತೀವಿ. ಜನರಲ್ ಈಕ್ವೇಷನ್ ಆಫ್ ಎ ಸರ್ಕಲ್ ಅಂತ ಅಂದರೆ ನಮಗೆ ಇಲ್ಲಿ ಸೆಂಟರ್ ಪಾಯಿಂಟ್ ಏನಾಗ್ತಾ ಇರುತ್ತೆ ಅಂದರೆ -g, -f ಆಗ್ತಾ ಹೋಗ್ಬೋದು.
ದ ಸೆಂಟರ್ ಆಫ್ ದ ಸರ್ಕಲ್ ಏನಾಗ್ತಾ ಇರ್ಬೋದು ಇಲ್ಲಿ ಮೈನಸ್ ಜಿ ಕಮ್ ಮೈನಸ್ ಎಫ್ ಆದಾಗ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ಸ್ ಟು 0 ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಆ ಸರ್ಕಲ್ನ ರೇಡಿಯಸ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೊಂದು ಫಾರ್ಮುಲಾ ಇದೆ, ದಟ್ ಈಸ್ ದ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ರೇಡಿಯಸ್ ಆಫ್ ದ ಜನರಲ್ ಈಕ್ವೇಷನ್ ಆಫ್ ಎ ಸರ್ಕಲ್ ಫಾರ್ ಫೈಂಡ್ ಔಟ್ ದ in the next equation x square plus y square plus 2gx plus 2fy equals to 0 is the equation of a circle passing through the origin. Passing through the origin ಅಂದರೆ the circle which passes the origin point ನ ಮೇಲ್ಗಡೆ ಏನಾದರೂ ಪಾಸ್ ಆಗ್ತಾ ಇದೆ ಅಂದಾಗ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗ್ತಾ ಹೋಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಈಕ್ವಲ್ಸ್ ಟು 0 ಆಗ್ತಾ ಹೋಗುತ್ತೆ. ಹಾಗಾದರೆ ಸೆಂಟರ್ ಎಲ್ಲಿ ಇರ್ತಾ ಹೋಗ್ಬೋದು, ಇಟ್ ಶುಡ್ ಬಿ ಆನ್ ಆಕ್ಸಿಸ್ ಮೇಲೆ ಆಗಿರ್ಬೋದು, ವೈ ಆಕ್ಸಿಸ್ ಆರ್ ಎಕ್ಸ್ ಆಕ್ಸಿಸ್ ಮೇಲೆ ಆಗ್ತಾ ಹೋಗ್ಬೋದು. ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ ಸಿ ಈಕ್ವಲ್ಸ್ ಟು 0. ಹಿಯರ್ ದ ಸೆಂಟರ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್ ಇದ್ದಾಗ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗ್ತಾ ಹೋಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ ಸಿ ಈಕ್ವಲ್ಸ್ ಟು 0 ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ಸ್ ಟು 0 ಇದೆ ಅಂದಾಗ ದ ಸೆಂಟರ್ ಆಫ್ ದ ಸರ್ಕಲ್ ಲೈಸ್ ಆನ್ ದ ವೈ ಆಕ್ಸಿಸ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಈಕ್ವೇಷನ್ಸ್ ನೋಡ್ತಾ ಹೋಗ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2gy ಪ್ಲಸ್ ಸಿ ಈಕ್ವಲ್ಸ್ ಟು 0. ಹಿಯರ್ ದ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಏನಾದರೂ ಆಗ್ತಾ ಇದೆ ಅಂದರೆ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಆಗ್ತಾ ಇದೆ ಅಂದಾಗ ಈಕ್ವೇಷನ್ ಆಫ್ ಎ ಸರ್ಕಲ್ ಏನಾಗ್ತಾ ಹೋಗುತ್ತೆ ಅಂದರೆ ಸೆಂಟರ್ ಲೈಸ್ ಆನ್ ದ ಲೈನ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್. ಸಪೋಸ್ ಎಕ್ಸ್ ಲೈನ್ ಮೇಲ್ಗಡೆ ಏನಾದರೂ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂದರೆ ಈಕ್ವೇಷನ್ ಆಫ್ ಎ ಲೈನ್ ಆಗ್ತಾ ಹೋಗುತ್ತೆ. ಆ ಈಕ್ವೇಷನ್ ಆಫ್ ಎ ಲೈನ್ ಮೇಲ್ಗಡೆ ಏನಾದರೂ ನಮಗೆ ಸೆಂಟರ್ ಆಫ್ ದ ಸರ್ಕಲ್ ಇದೆ ಅಂತ ಅಂದರೆ ಈಕ್ವೇಷನ್ ಆಫ್ ಎ ಸರ್ಕಲ್ನ ಹೇಗೆ ಹೇಳ್ತಾ ಹೋಗ್ತೀವಿ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2gy ಪ್ಲಸ್ ಸಿ ಈಕ್ವಲ್ಸ್ ಟು 0 ಹೇಳ್ತಾ ಹೋಗ್ಬೋದು. ಹಾಗೆ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ಸ್ಕ್ವೇರ್ ಅಂತ ಅಂದರೆ ಹಿಯರ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ವಿಚ್ ಟಚಸ್ ದ x-axis only. Here the center on the points ಏನಾಗ್ತಾ ಹೋಗುತ್ತೆ, ಸೆಂಟರ್ ಆಫ್ ದ ಸರ್ಕಲ್ ಏನಾಗ್ಬೋದು, ಹಿಯರ್ ದ ಫಸ್ಟ್ ಕ್ವಾಡ್ರೆಂಟ್ ಆಗಿರ್ಬೋದು ಅಥವಾ ಫೋರ್ತ್ ಕ್ವಾಡ್ರೆಂಟಲ್ಲಿ ಇರ್ತಾ ಹೋಗುತ್ತೆ. ಹಾಗಾದರೆ ಸರ್ಕಲ್ ಟಚಸ್ ದ ಎಕ್ಸ್ ಆಕ್ಸಿಸ್ ಅಂದರೆ ಈಕ್ವೇಷನ್ ಆಫ್ ದ ಸರ್ಕಲ್ ಏನಾಗ್ತಾ ಹೋಗುತ್ತೆ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಕೆ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಹಾಗೆ ಸರ್ಕಲ್ ಟಚಸ್ ದ ವೈ ಆಕ್ಸಿಸ್ ಅಂತ ಅಂದರೆ ಹಿಯರ್ ದ ಕ್ವಾಡ್ರೆಂಟ್ಸ್ ವಿಲ್ ಬಿ ಹಿಯರ್ ದ ಸೆಂಟರ್ಸ್ ವಿಲ್ ಬಿ ಆನ್ ದ ಫಸ್ಟ್ ಕ್ವಾಡ್ರೆಂಟ್ ಆರ್ ಸೆಕೆಂಡ್ ಕ್ವಾಡ್ರೆಂಟ್ ಆರ್ ಥರ್ಡ್ ಕ್ವಾಡ್ರೆಂಟ್ ಆರ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಏನಾದರೂ ಸೆಂಟರ್ ಆಫ್ ದ ಸರ್ಕಲ್ ಇತ್ತು ಅಂತ ಅಂದರೆ ನಮಗೆ ಈಕ್ವೇಷನ್ ಆಫ್ ದ ಸರ್ಕಲ್ ಏನಾಗ್ತಾ ಹೋಗುತ್ತೆ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಹಾಗೆ ಲೆಂತ್ ಆಫ್ ದ ಇಂಟರ್ಸೆಪ್ಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಅಂದರೆ ಹಿಯರ್ ದ ಇಂಟರ್ಸೆಪ್ಟ್ಸ್ ಎಕ್ಸ್ ಆಕ್ಸಿಸ್ ಎಟ್ 2 ಪಾಯಿಂಟ್ಸ್. ಹಿಯರ್ ದ ಸರ್ಕಲ್ ಇಂಟರ್ಸೆಕ್ಟ್ಸ್ ಎಟ್ 2 ಪಾಯಿಂಟ್ಸ್. ಎಕ್ಸ್ ಆಕ್ಸಿಸಲ್ಲಿ ಏನಾದರೂ 2 ಪಾಯಿಂಟಲ್ಲಿ ಇಂಟರ್ಸೆಕ್ಟ್ಸ್ ಆಗ್ತಾ ಇದೆ ಅಂದರೆ ಇಟ್ ಮೀನ್ಸ್ ಎ ಕಾರ್ಡ್ ಆಫ್ ದ ಕಾರ್ಡದ ಲೆಂತ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ರೂಟ್ 2 ಇಂಟು ರೂಟ್ ಜಿ ಸ್ಕ್ವೇರ್ ಮೈನಸ್ ಸಿ ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಲೆಂತ್ ಆಫ್ ದ ಕಾರ್ಡ್ ಫೈಂಡ್ ಔಟ್ ಮಾಡೋದಕ್ಕೆ. ಹಿಯರ್ ದ ಲೆಂತ್ ಆಫ್ ದ ಕಾರ್ಡ್ ಈಸ್ ಎಟ್ ಎಕ್ಸ್ ಆಕ್ಸಿಸ್ ಆಗ್ತಾ ಇದೆ ಅಂದಾಗ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ 2 ಇಂಟು ರೂಟ್ ಆಫ್ ಜಿ ಸ್ಕ್ವೇರ್ ಮೈನಸ್ ಸಿ ಆಗ್ತಾ ಹೋಗುತ್ತೆ. ಹಿಯರ್ ದ ಲೆಂತ್ ಕಾರ್ಡ್ ವಿಲ್ ಬಿ ಆನ್ ದ ವೈ ಆಕ್ಸಿಸ್ ಅಂತ ಅಂದಾಗ ಲೆಂತ್ ಆಫ್ ದ ಕಾರ್ಡ್ ಏನಾಗ್ತಾ ಹೋಗುತ್ತೆ ಫಾರ್ಮುಲಾ 2 ಇಂಟು ರೂಟ್ ಆಫ್ ಎಫ್ ಸ್ಕ್ವೇರ್ ಮೈನಸ್ ಸಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಬೌಟ್ ಸರ್ಕಲ್ಸ್. ಇನ್ ದ ನೆಕ್ಸ್ಟಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಪ್ಯಾರಾಬೋಲಾ. ಹಿಯರ್ ದ ಪ್ಯಾರಾಬೋಲಾ is the set of all points equidistant from a fixed line and a fixed point. Here the equidistant from a fixed line means ಫಿಕ್ಸೆಡ್ ಲೈನ್ ಅಂತಂದರೆ ನಮಗಿಲ್ಲಿ ಡೈರೆಕ್ಟ್ರಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಆ ಡೈರೆಕ್ಟ್ರಿಕ್ಸ್ ಯಾವುದು ಅಂತಂದರೆ ಸ್ಮಾಲ್ ಎಲ್ ಈಸ್ ದ ಫಿಕ್ಸೆಡ್ ಲೈನ್ ಆ್ಯಂಡ್ ದ ಎಲ್ ಆ್ಯಂಡ್ ಎಲ್ ಡ್ಯಾಶ್ ಆರ್ ದ ಲೇಟೆಸ್ಟ್ ರೆಕ್ಟಮ್ಸ್ ಆ್ಯಂಡ್ ಎಸ್ ಈಸ್ ದ ಫೋಕಸ್ ಪಾಯಿಂಟ್ ಆ್ಯಂಡ್ ದ ಕ್ಲೋಸ್ಡ್ ಕರ್ವ್ ಇಲ್ಲ, ಆ್ಯಕ್ಚುಲಿ ಓಪನ್ ಕರ್ವ್ ಇದೆ. ಆ ಓಪನ್ ಕರ್ವ್ನ ನಾವಿಲ್ಲಿ ಪ್ಯಾರಾಬೋಲಾ ಅಂತ ಕರಿತಾ ಹೋಗ್ತೀವಿ. ಪ್ಯಾರಾಬೋಲಾನ ನಾವಿಲ್ಲಿ 4 ಟೈಪ್ಸಲ್ಲಿ ನೋಡ್ತಾ ಹೋಗ್ಬೋದು. ಹಿಯರ್ ದ ಪ್ಯಾರಾಬೋಲಾ ಆನ್ ದ ವೈ ಆ್ಯಕ್ಸಿಸ್ ಅಪ್ಪರ್ ಪಾರ್ಟಲ್ಲಿ ಏನಾದರೂ ಎಕ್ಸ್ ಆ್ಯಕ್ಸಿಸ್ ಮೇಲೆ ಅಪ್ಪರ್ ಪಾರ್ಟಲ್ಲಿದೆ ಅಂತಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಆಗುತ್ತೆ. ಅದೇ ಎಕ್ಸ್ ಆ್ಯಕ್ಸ್ಗಿಂತ ಲೋಯರ್ ಪಾರ್ಟಲ್ಲಿ ಏನಾದರೂ ಪ್ಯಾರಾಬೋಲಾ ಇದೆ ಅಂತಂದರೆ ಪ್ಯಾರಾಬೋಲಾ ಜನ್ರೇಟ್ ಆಗ್ತಾ ಇದೆ ಅಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ 4ax ಆಗ್ತಾ ಹೋಗುತ್ತೆ. ಇನ್ನು ರೈಟ್ ಹ್ಯಾಂಡೆಡ್ ಪ್ಯಾರಾಬೋಲಾ ಅಂತಂದರೆ ಎಕ್ಸ್ ಆ್ಯಕ್ಸಿಸ್ನ ಸೈಡಲ್ಲಿ ಏನಾದರೂ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ನ ಸೈಡಲ್ಲಿ ಏನಾದರೂ ಪ್ಯಾರಾಬೋಲಾ ಲೈಡ್ ಆಗ್ತಾ ಇದೆ ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay ಆಗುತ್ತೆ. ಅದೇ ಲೆಫ್ಟ್ ಹ್ಯಾಂಡೆಡ್ ಪ್ಯಾರಾಬೋಲಾ ಅಂತ ಅಂದರೆ ಇನ್ ದ
ನೆಗೆಟಿವ್ ಎಕ್ಸ್ ಆ್ಯಕ್ಸಿಸಲ್ಲಿ ಏನಾದರೂ ಪ್ಯಾರಾಬೋಲಾ ಇದೆ ಅಂತ ಅಂದರೆ, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ನ ಸೈಡ್ ಏನಾದರೂ ಪ್ಯಾರಾಬೋಲಾ ಆ್ಯಡ್ ಆಗ್ತಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು -4ay ಇಸ್ ದ ಫಾರ್ಮುಲಾ ಫಾರ್ ದ ಈಕ್ವೇಷನ್ ಆಫ್ ದ ಪ್ಯಾರಾಬೋಲಾಸ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಾವು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ಗಳನ್ನು ನೋಡೋದಾದರೆ, ಇನ್ ದ ಫಸ್ಟ್ ಒನ್ ಸಿಮೆಂಟ್ರಿ ಪ್ರಾಪರ್ಟೀಸ್ ನೋಡ್ತಾ ಇದ್ದೀವಿ. ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4xಗೆ ಏನೇನು ಪ್ರಾಪರ್ಟೀಸ್ ಇದೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು -4xಗೆ ಏನೇನು ಪ್ರಾಪರ್ಟೀಸ್ ಇದೆ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ayಗೆ ಏನೇನು ಪ್ರಾಪರ್ಟೀಸ್ ಇದೆ ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಅಲ್ಲಿ ಸಿಮೆಟ್ರಿ ಯಾವ್ಯಾವ ಎಲಿಮೆಂಟ್ಸ್ಗಳು ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರುತ್ತೆ, ವೈ ಇಸ್ ಈಕ್ವಲ್ಸ್ ಟು 0 ಆಗ್ತಾ ಇರುತ್ತೆ. ಹಾಗೆ ಎಕ್ಸ್ ಆ್ಯಕ್ಸಿಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು -4x ಆದಾಗ ಅಗೇನ್ ಎಕ್ಸ್ ಆ್ಯಕ್ಸಿಸಲ್ಲಿ ಸಿಮೆಟ್ರಿಗಳು ಇರ್ತಾ ಹೋಗುತ್ತೆ, ವೈ ವ್ಯಾಲ್ಯೂಸ್ ನಮಗೆ 0 ಆಗ್ತಾ ಇರುತ್ತೆ. ಹಾಗೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ay ಇದ್ದಾಗ ವೈ ಆ್ಯಕ್ಸಿಸ್ ಇಸ್ ದ ಸಿಮೆಟ್ರಿ ಪಾರ್ಟ್, ಎಕ್ಸ್ ಈಕ್ವಲ್ಸ್ ಟು 0 ಆಗ್ತಾ ಇರುತ್ತೆ. ವೈ ಆ್ಯಕ್ಸಿಸ್ ಇಸ್ ದ ಅಗೇನ್ ಸಿಮೆಟ್ರಿ ಫಾರ್ ದ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು -4ay ಈಕ್ವೇಷನ್ ಪ್ಯಾರಾಬೋಲಾ ಆಗ್ತಾ ಹೋಗುತ್ತೆ. ಹಾಗೆ ಹಿಯರ್ ದ ವರ್ಟೆಕ್ಸ್ ಪಾಯಿಂಟ್ಸ್ ಎಲ್ಲ ಪ್ಯಾರಾಬೋಲಾಸ್ಗಳಲ್ಲಿ ನಮಗೆ 0,0 ಬರ್ತಾ ಹೋಗುತ್ತೆ. ಹಾಗೆ ಕೋಆರ್ಡಿನೇಟ್ಸ್ ಆಫ್ ದ ಎಸ್, ಕೋಆರ್ಡಿನೇಟ್ಸ್ ಆಫ್ ದ ಎಸ್ ಅಂತಂದರೆ ಹಿಯರ್ ಎಸ್ ಇಸ್ ದ ಫೋಕಸ್ ಪಾಯಿಂಟ್, ಎಸ್ ಇಸ್ ದ ಫೋಕಸ್ ಪಾಯಿಂಟ್ ಅಂತ ಅಂದಾಗ ಆ ಫೋಕಸ್ ಪಾಯಿಂಟ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗ್ತಾ ಹೋಗುತ್ತೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಅಲ್ಲಿ ಅಂತಂದರೆ a,0 ಇಸ್ ದ ಕೋಆರ್ಡಿನೇಟ್ ಪಾಯಿಂಟ್ ಫಾರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax and the -a,0 is the coordinates of the focus point for y square is equals to -4ax, and the a is the coordinates of the focus point for x square is equals to 4ay, and 0, -a is the coordinates of the focus point for an x square is equals to -4ay. In the next one, ಕೋಆರ್ಡಿನೇಟ್ ಆಫ್ ದ ಝೆಡ್, ಕೋಆರ್ಡಿನೇಟ್ ಆಫ್ ದ ಝೆಡ್ ಅಂತಂದರೆ ನಾವೇನು ಫಿಕ್ಸೆಡ್ ಲೈನ್ ಅಂತ ತೊಗೊತಿದ್ದೀವಲ್ವ, ಆ ಫಿಕ್ಸೆಡ್ ಲೈನು ನಮಗೆ ವೈ ಆ್ಯಕ್ಸಸಲ್ಲಿ ಒಂದು ಪಾಯಿಂಟಲ್ಲಿ ಕೋಯಿನ್ಸೈಡ್ ಆಗ್ತಾ ಇರುತ್ತೆ. ಆ ಕೋಯಿನ್ಸೈಡ್ ಪಾಯಿಂಟ್ ಎಡೆ ನಮಗೆ ಇಲ್ಲಿ ಝೆಡ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಆ ವರ್ಟೆಕ್ಸ್ನ ಕೋಆರ್ಡಿನೇಟ್ಸ್ ಏನಾಗ್ತಾ ಹೋಗುತ್ತೆ, ಆ ಪಾಯಿಂಟ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತಾ ಹೋಗುತ್ತೆ. ಹಿಯರ್ ದ -a,0 a,0 ನಮಗೆ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಪಾಸಿಟಿವ್ ವೈ ಆ್ಯಕ್ಸಿಸ್ ಮೇಲಿದೆ ಅಂತ ಅಂದಾಗ -a,0 ನಮಗೆ ಪಾಸಿಟಿವ್ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಇರ್ತಾ ಹೋಗುತ್ತೆ ಕೋಆರ್ಡಿನೇಟ್ ಆಫ್ ಝೆಡ್. ಹಾಗೆ a,0 ಇಸ್ ದ ಕೋಆರ್ಡಿನೇಟ್ ಫಾರ್ ದ ಝೆಡ್ ಫಾರ್ y square is equals to -4ax, and the 0, -a is the coordinate for the x square is equals to 4ay, and 0, a is the coordinate of z for x square is equals to -4ay ಆಗ್ತಾ ಹೋಗುತ್ತೆ. ಹಾಗಾದರೆ ಎಸ್, ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್, ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಅಂತಂದರೆ ಡೈರೆಕ್ಟ್ರಿಕ್ಸ್ ಲೈನ್ಗಳ ಈಕ್ವೇಷನ್ಸ್ ಏನಾಗ್ತಾ ಹೋಗುತ್ತೆ. ಅಗೇನ್ ಇಟ್ಸ್ ಎ ಲೀನಿಯರ್ ಈಕ್ವೇಷನ್ಸ್ ಫಾರ್ಮೇಟಲ್ಲಿ ಇರಲೇಬೇಕು. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು -a ಈಸ್ ದ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಫಾರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4ax ಅಂತಂದರೆ ಫಿಕ್ಸೆಡ್ ಲೈನ್ ಅಂತ ಏನು ತೊಗೊಳ್ತಿದ್ದೀವಲ್ಲ ಆ ಫಿಕ್ಸೆಡ್ ಲೈನ್ನ ಈಕ್ವೇಷನ್ಸ್ ಏನಾಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಹಾಗಾದರೆ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಅಂತ ಕರಿತಾ ಹೋಗ್ಬೋದು. ಎಕ್ಸ್ ಈಸ್ ಈಕ್ವಲ್ಸ್ ಟು -a ಇಸ್ ದ y square is equals to 4ax parabola ಆಗ್ತಾ ಹೋಗುತ್ತೆ. x is equals to a is the formula, a is the equation for a directrix for y square is equals to -4ax, and y is equals to -a for an equation of a line, for an equation of parabola x square is equals to 4ay, and y is equals to a is the equation of a directrix for x square is equals to -4ay. And then next one, length of the latus rectum. Here the latus rectum means, ಲೇಟಸ್ ರೆಕ್ಟಮ್ ಅಂತಂದರೆ ನಾವಿಲ್ಲಿ ಹೇಳ್ತಾ ಹೋಗ್ಬೋದು, ಇಟ್ಸ್ ಎ ಲೈನ್ ಸೆಗ್ಮೆಂಟ್. ಲೇಟಸ್ ರೆಕ್ಟಮ್ ಇಸ್ ಎ ಲೈನ್ ಸೆಗ್ಮೆಂಟ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ, ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಥ್ರೂ ದ ಫೋಕಸ್ ಪಾಯಿಂಟ್. ಲೇಟಸ್ ರೆಕ್ಟಮ್ ಅಂತಂದರೆ ಇದೊಂದು ಲೈನ್ ಸೆಗ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಲೈನ್ ಸೆಗ್ಮೆಂಟು ಫೋಕಸ್ ಪಾಯಿಂಟ್ ಅಂತ ಪ್ಯಾರಾಬೋಲಾಗೆ ನಾವೇನು ಫೋಕಸ್ ಪಾಯಿಂಟ್ ಅಂತ ಹೇಳ್ತಿದ್ದೀವಲ್ವ ಆ ಫೋಕಸ್ ಪಾಯಿಂಟ್ ಮೇಲ್ಗಡೆ ಪಾಸ್ ಆಗ್ತಾ ಹೋಗುತ್ತೆ. ಹಾಗೆ ಇಟ್ ಟಚಸ್ ದ ಪ್ಯಾರಾಬೋಲಾಸ್ ಆ್ಯಂಡ್ ದ ಎಂಡ್ ಪಾಯಿಂಟ್ಸ್ ಲೈಸ್ ಆನ್ ದ ಪ್ಯಾರಾಬೋಲಾಸ್ ಆಗ್ತಾ ಹೋಗುತ್ತೆ. ಪ್ಯಾರಾಬೋಲಾಸ್ ಮೇಲ್ಗಡೆ ನಮಗೇನಾದರೂ ಎಂಡ್ ಪಾಯಿಂಟ್ಸ್ಗಳು ಇದ್ದು ಆ ಲೈನ್ ಸೆಗ್ಮೆಂಟು ಫೋಕಸ್ ಪಾಯಿಂಟ್ ಮೇಲ್ಗಡೆ ಏನಾದರೂ ಪಾಸ್ ಆಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಲೇಟಸ್ ರೆಕ್ಟಮ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ದ ಲೆಂತ್ ಆಫ್ ದ ಲೇಟಸ್ ರೆಕ್ಟಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, 4a, length of the latest rectum for y square is equals to 4x is equals to 4a, and the length of the latest rectum in y square is equals to -4ax ಇದ್ರೂ ಕೂಡ 4a and 4a and 4a. ಯಾವುದೇ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, ಪ್ಯಾರಾಬೋಲಾ ಯಾವುದಾದ್ರೂ ಇರಲಿ 4a ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಲೇಟೆಸ್ಟ್ ರೆಕ್ಟಮ್ ಆಗ್ತಾ ಹೋಗುತ್ತೆ. ಹಾಗೆ ಈಕ್ವೇಷನ್ ಆಫ್ ದ ಲೇಟೆಸ್ಟ್ ರೆಕ್ಟಮ್, ಹಾಗಾದರೆ ಆ ಈಕ್ವೇಷನ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ನ ಈಕ್ವೇಷನ್ಸ್ ಯಾವ ಥರ ಬರ್ತಾ ಹೋಗುತ್ತೆ, ಇಟ್ಸ್ ಎನ್ ಲೈನ್ ಸೆಗ್ಮೆಂಟ್ ಅಂತ ಅಂದಾಗ ಈಕ್ವೇಷನ್ ಆಫ್ ಎ ಲೈನ್ ಹೇಳ್ತಾ ಹೋಗಬೇಕು. ಹಾಗಾದರೆ ಈಕ್ವೇಷನ್ ಆಫ್ ಎ ಲೈನ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಏನಾಗ್ತಾ ಹೋಗುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ
ಯಾಕೆ ಅಂತಂದರೆ ಫೋಕಸ್ ಪಾಯಿಂಟ್ ಮೇಲ್ಗಡೆ ಪಾಸ್ ಆಗ್ತಿರೋದ್ರಿಂದ ಲೈನು ಆ ಫೋಕಸ್ ಪಾಯಿಂಟ್ನ ಕೋಆರ್ಡಿನೇಟ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ a,0 ಆಗ್ತಾ ಇತ್ತು. ಹಾಗಾದರೆ x = a is the equation of a line latest rectum for y² = 4ax, and x = -a is the equation of a latest rectum for y² = -4ax, and y = a is the equation of a latest rectum for x² = 4ay, and y is equals to minus a is the equation of a latest rectum for x² is equals to minus 4ay. At the ಎಂಡ್ ಪಾಯಿಂಟ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್, ನಾವೇನು ಪ್ಯಾರಾಬೋಲಾ ಮೇಲ್ಗಡೆ ಎಂಡ್ ಪಾಯಿಂಟ್ಸ್ಗಳು ಪ್ಯಾರಾಬೋಲಾ ಮೇಲ್ಗಡೆನೇ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಆ ಲೇಟೆಸ್ಟ್ ರೆಕ್ಟಮ್ಗಳ ಎಂಡ್ ಪಾಯಿಂಟ್ಸ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಆ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗ್ತಾ ಹೋಗುತ್ತೆ? ಫಸ್ಟ್ ಒನ್ y² = 4ax ಅಲ್ಲಿ ನಮಗೆ ಎಂಡ್ ಪಾಯಿಂಟ್ಸ್ಗಳಲ್ಲಿ ಎಲ್ ಮತ್ತು ಎಲ್ ಡ್ಯಾಶ್ ಅಂತ ಹೋಗ್ತಾ ಹೋಗುತ್ತೆ. ಹಾಗಾದರೆ ಎಲ್ ಮತ್ತು ಎಲ್ ಡ್ಯಾಶ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ಅಂತಂದರೆ a,2a ಆ್ಯಂಡ್ a,-2a, ಆ್ಯಂಡ್ y² = -4ax ಅಲ್ಲಿರುವಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗ್ತಾ ಹೋಗುತ್ತೆ ಅಂದರೆ -a,2a ಆ್ಯಂಡ್ -a,-2a, ಆ್ಯಂಡ್ x² = -4ay ಇಲ್ಲಿರುವಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗ್ತಾ ಹೋಗುತ್ತೆ 2a, a ಆ್ಯಂಡ್ -2a, a ಆಗ್ತಾ ಹೋಗುತ್ತೆ. ಹಾಗೆ latest rectum is lies on the parabola x² = -4ay, then the coordinate points are L is equals to 2a, -a and -2a, -a ಆಗ್ತಾ ಹೋಗುತ್ತೆ. Yes, those are the important formulas of parabola. In the next one, ellipse. ಈ ಎಲಿಪ್ಸ್ ನಮಗೆ ಯಾವಾಗ ಜನರೇಟ್ ಆಗುತ್ತೆ ಅಂತಂದರೆ ಆಲ್ಫಾ ಈಸ್ ಲೆಸ್ ದ್ಯಾನ್ ಬೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಇದೆ ಅಂತಂದರೆ, ಅಂದರೆ ಬೀಟಾ ಈಸ್ ದ ಇಂಟರ್ಸೆಕ್ಟೆಡ್ ಪ್ಲೇನ್ ಆ್ಯಂಡ್ ದ ಆ್ಯಕ್ಸಿಸ್ ಆಫ್ ದ ಲೈನ್ ಮಧ್ಯದಲ್ಲಿರುವಂಥ ಆ್ಯಂಗಲ್. ಈ ಆ್ಯಂಗಲ್ ಏನಾದರೂ 90 ಡಿಗ್ರಿಗಿಂತ ಕಡಿಮೆ ಇದ್ದು ಆ್ಯಂಡ್ ಆಲ್ಫಾಗಿಂತ ಜಾಸ್ತಿ ಇತ್ತು ಅಂತಂದರೆ, ಆಲ್ಫಾ ಅಂತಂದರೆ ಇಯರ್ ದ ಆ್ಯಂಗಲ್ ಬಿಟ್ವೀನ್ ದ ಇಂಟರ್ಸೆಕ್ಟೆಡ್ ಲೈನ್ ಆ್ಯಂಡ್ ದ ಫಿಕ್ಸೆಡ್ ಲೈನ್, ಇಂಟರ್ಸೆಕ್ಟೆಡ್ ಆ್ಯಂಡ್ ದ ಫಿಕ್ಸೆಡ್ ಲೈನ್ ಮಧ್ಯದಲ್ಲಿರುವಂಥ ಆ್ಯಂಗಲ್ಲಿಗೂ ಆ್ಯಂಡ್ ಪ್ಲೇನ್ ಮತ್ತು ಫಿಕ್ಸೆಡ್ ಲೈನ್ ಮಧ್ಯದಲ್ಲಿರುವಂಥ ಆ್ಯಂಗಲ್ಲಿಗೂ ಏನಾದರೂ ರಿಲೇಷನ್ಶಿಪ್ ಇದೆ ಅಂತಂದರೆ ಆಲ್ಫಾ ಈಸ್ ಲೆಸ್ ದ್ಯಾನ್ ಬೀಟಾ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಆದಾಗ ನಮಗೆ ಎಲಿಪ್ಸ್ ಫಾರ್ಮೇಟ್ ನಮಗೆ ಜನರೇಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಎಲಿಪ್ಸ್ನ ಡೆಫಿನೇಷನ್ಸ್ ಏನು ಹೇಳ್ತಾ ಹೋಗ್ತಾ ಇದ್ದೀವಿ? ಎಲಿಪ್ಸ್ ಈಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್. Ellipse is a set of all points. The sum of whose distance from two fixed points in the plane is constant. From equidistant from a, the sum of whose distance from two fixed points in the plane is constant ಅಂತ ಹೇಳಿದ್ರೆ here cs dash plus cs is equals to some constant values ಏನಾದರೂ ಬರ್ತಾ ಇದೆ ಅಂದರೆ ಕಾನ್ಸ್ಟೆಂಟ್ ಆಗಿ ಬರ್ತಾಯಿದೆ ಅಂತಂದರೆ we call it as an ಎಲಿಪ್ಸ್ ಅಂತ ಕರಿತಾ ಹೋಗ್ಬೋದು. ಹಾಗೆ ಈ ಎಲಿಪ್ಸ್ನ ಫಿಗರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ 2 ಟೈಪ್ಸ್ ಆಫ್ ಎಲಿಪ್ಸ್ಗಳು ಸಿಗ್ತಾ ಹೋಗುತ್ತೆ. ಒಂದು x² / a² + y² + b², y²/b² is equals to 1. ಯಾವಾಗ ಅಂತಂದರೆ a ವ್ಯಾಲ್ಯೂ ಗ್ರೇಟರ್ ದ್ಯಾನ್ b ಇತ್ತು ಅಂತ ಅಂದರೆ x² / a² + y²/b² is equals to 1 is the equation of the ellipse ಆಗ್ತಾ ಹೋಗುತ್ತೆ. ದಟ್ಸ್ ದ ರೆಪ್ರೆಸೆಂಟೇಷನ್. ಫಿಗರ್ನ ನಾವು ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಆ ಥರ ಇರುತ್ತೆ ಅಂತ ದಿಸ್ ಒನ್. ಹಾಗೆ x² / a² + y²/b² is equals to 1 is the equation of ellipse if a is less than b. a ಏನಾದರೂ ವ್ಯಾಲ್ಯೂ ಲೆಸ್ ದ್ಯಾನ್ b ಇತ್ತು ಅಂತ ಅಂದರೆ ನಮಗೆ ಈಕ್ವೇಷನ್ ಆಫ್ ದ ಪ್ಯಾರಾಬೋಲಾ ಎಲಿಪ್ಸ್ ಏನಾಗ್ತಾ ಹೋಗುತ್ತೆ? ದಿಸ್ ಒನ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಒನ್, ಈ ಎರಡು ಫಾರ್ಮೇಟಿನ ಎಲಿಪ್ಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಎಲಿಪ್ಸಲ್ಲಿರುವಂಥ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನಾವು ಇರುವಂಥ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ಗಳು ಯಾವುದ್ಯಾವುದು ಅಂತಂದರೆ ಫಸ್ಟ್ ಒನ್ ಮೇಜರ್ ಆ್ಯಕ್ಸಿಸ್ ಅಂತಂದರೆ ನಮಗಿಲ್ಲಿ ಎಕ್ಸ್ ಆ್ಯಕ್ಸಿಸ್ ಆಗ್ತಾ ಹೋಗುತ್ತೆ. ಯಾವ ಇಕ್ವೇಷನ್ಗೆ ಅಂತಂದರೆ x² / a² + y²/b² is equals to 1 ವೆನ್ a is greater than b ಇರುವಂತಹ ಎಲಿಪ್ಸಿಗೆ ಮೇಜರ್ ಆ್ಯಕ್ಸಿಸ್ ಯಾವುದಾಗುತ್ತೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ. ಹಾಗೆ ಅದರ ಲೆಂತ್ ಏನಾಗ್ತಾ ಹೋಗುತ್ತೆ ಅಂದರೆ ಲೆಂತ್ ಈಸ್ ಈಕ್ವಲ್ಸ್ ಟು 2a ಆಗ್ತಾ ಹೋಗುತ್ತೆ. ಹಾಗೆ ಹಿಯರ್ ದ ಮೇಜರ್ ಆ್ಯಕ್ಸಿಸ್ y is equals to x, y ಆ್ಯಕ್ಸಿಸ್ ಈಸ್ ದ ಮೇಜರ್ ಆ್ಯಕ್ಸಿಸ್ ಫಾರ್ ದ x² / a² + y²/b² is equals to 1 when a is less than b ಇದೆ ಅಂತಂದರೆ a ಲೆಸ್ ದ್ಯಾನ್ b ಇದೆ ಅಂತಂದರೆ ಅಲ್ಲಿನ ಮೇಜರ್ ಆ್ಯಕ್ಸಿಸ್ ಯಾವುದಾಗುತ್ತೆ ಅಂದರೆ y ಆ್ಯಕ್ಸಿಸ್ ಮೇಜರ್ ಆ್ಯಕ್ಸಿಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಆ್ಯಕ್ಸಿಸ್ನ ಲೆಂತ್ ಏನಾಗ್ತಾ ಹೋಗುತ್ತೆ ಅಂದರೆ ಲೆಂತ್ ಈಸ್ ಈಕ್ವಲ್ಸ್ ಟು 2b ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಅಲ್ಲಿನ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಎಸೆಂಟ್ರಿಸಿಟಿ
ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ ಇ ಈಸ್ ಈಕ್ವಲ್ಸ್ ಟು 1 ಮೈನಸ್ ಬಿ ಸ್ಕ್ವೇರ್ root of 1 minus b square by a square is the formula for find out the eccentricity for an equation of ellipse. a is greater than b ಇದ್ದಾಗ ಯಾವ ಈಕ್ವೇಷನ್ ಆಫ್ ಎಲಿಪ್ಸ್ ಬರ್ತಾ ಹೋಗುತ್ತೋ ಆ ಈಕ್ವೇಷನನ್ನು ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ಒನ್ ಫಾರ್ಮುಲಾ ಆಗ್ತಾ ಹೋಗುತ್ತೆ. ಹಾಗೆ ವೆನ್ ಎ ಇಸ್ ಲೆಸ್ ದ್ಯಾನ್ ಬಿ ಇದೆ ಅಂತಂದರೆ ಅಲ್ಲಿನ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ ರೂಟ್ ಆಫ್ 1 ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಇಸ್ ಅ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಎಸೆಂಟ್ರಿಸಿಟಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಫೋಸೈಸ್. ಇಲ್ಲಿ ನಾವು ಫೋಕಸ್ ಪಾಯಿಂಟ್ ಅಂತ ಪ್ಯಾರಾಬೋಲಾದಲ್ಲಿ ಒಂದು ಪಾಯಿಂಟನ್ನು ನೋಡ್ತಾ ಇದ್ವಿ. ಇಲ್ಲಿ ಫೋಸೈಸ್ ಅಂತಂದರೆ ದಿಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಫೋಕಸ್ ಪಾಯಿಂಟ್. ಫೋಕಸ್ನ ಪ್ಲೂರಲ್ ಫಾರ್ಮ್ ಆಗ್ತಿರೋದ್ರಿಂದ ಇಲ್ಲಿ ನಮಗೆ 2 ಫೋಕಸ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಆ 2 ಫೋಕಸ್ ಪಾಯಿಂಟ್ಸ್ಗಳು ಯಾವುದ್ಯಾವುದು ಅಂತಂದರೆ ಎಸ್ ಆ್ಯಂಡ್ ಎಸ್ ಡ್ಯಾಶ್ ಅಂತ ನಾನು ಹೇಳಿದೆ ಅಲ್ವಾ. ಆ ಎಸ್ ಆ್ಯಂಡ್ ಎಸ್ ಡ್ಯಾಶ್ ಆರ್ ದ 2 ಫೋಕಸ್ ಪಾಯಿಂಟ್ಸ್. ದೆನ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ those focus points are plus or minus AE, 0 or plus or minus 0, plus or minus BE ಆಗ್ತಾ ಹೋಗುತ್ತೆ. Plus or minus AE, 0 is a focus point for a x square by a square plus y square by b square is equals to 1 when a is greater than b ಇದ್ದಾಗ ಬರುವಂಥ ಎಲಿಪ್ಸ್ಗೆ ಫೋಕಸ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ ಅಂದರೆ ಪ್ಲಸ್ ಆರ್ ಮೈನಸ್ AE, 0 ಆಗ್ತಾ ಹೋಗುತ್ತೆ. ಹಾಗೆ 0, ಪ್ಲಸ್ ಆರ್ ಮೈನಸ್ BE ಅನ್ನೋ ಫೋಕಸ್ ಪಾಯಿಂಟ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವಾಗ ಸಿಗ್ತಾ ಹೋಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ವೆನ್ ಎ ಈಸ್ ಲೆಸ್ ದ್ಯಾನ್ ಬಿ ಸಿಗುವಂಥ ಎಲಿಪ್ಸ್ಗೆ ಫೋಕಸ್ ಪಾಯಿಂಟ್ 0, ಪ್ಲಸ್ ಆರ್ ಮೈನಸ್ BE ಆಗ್ತಾ ಹೋಗುತ್ತೆ. ಹಾಗೆ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್. ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಅಂತ ಹೇಳ್ತಾ ಇದ್ದೀವಿ. ಲೇಟೆಸ್ಟ್ ರೆಕ್ಟಮ್ ಅಂದರೆ ಆಲ್ರೆಡಿ ಹೇಳ್ತಾ ಇದ್ದೀವಿ, ಇಟ್ ಇಸ್ ಎ ಲೈನ್ ಸೆಗ್ಮೆಂಟ್ ಪಾಸಿಂಗ್ ಥ್ರೂ ದ ಫೋಕಸ್ ಪಾಯಿಂಟ್ ಆ್ಯಂಡ್ ಲೈಸ್ ಆನ್ ದ ಎಂಡ್ ಪಾಯಿಂಟ್ಸ್ ಆರ್ ಲೈಸ್ ಆನ್ ದ ಎಲಿಪ್ಸ್ ಆಗಿರ್ಬೋದು ಅಥವಾ ಪ್ಯಾರಾಬೋಲಾ ಆಗಿರ್ಬೋದು ಅಥವಾ ಹೈಪರ್ಬೋಲಾ ಆಗಿತ್ತು ಅಂತ ಅಂದರೆ ಅಲ್ಲಿನ ಲೇಟೆಸ್ಟ್ ರೆಕ್ಟಮ್ಗಳು ಏನಾಗ್ತಾ ಇದೆ. ಹೈಪರ್ಬೋಲಲ್ಲಾದರೆ ನಾವು ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಫೈಂಡ್ ಔಟ್ ಮಾಡೋದಕ್ಕೆ 4a ಬರಿತಾ ಇದ್ವಿ. ಬಟ್ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಇನ್ ಎಲಿಪ್ಸ್ ಆಗಿದೆ ಅಂತಂದರೆ ಫಾರ್ಮುಲಾ ಏನಾಗುತ್ತೆ 2b ಸ್ಕ್ವೇರ್ ಬೈ a ಫಾರ್ ಎಕ್ಸ್ ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ವೆನ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅನ್ನೋ ಈಕ್ವೇಷನ್ಸ್ಗೆ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ 2b ಸ್ಕ್ವೇರ್ ಬೈ a ಆಗ್ತಾ ಹೋಗುತ್ತೆ. ಹಾಗೆ 2a ಸ್ಕ್ವೇರ್ ಬೈ b is the length of the latest rectum for x square by a square plus y square by b square is equals to 1 when a is less than b ಅನ್ನೋ ಈಕ್ವೇಷನ್ ಆಫ್ ದ ಎಲಿಪ್ಸ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಈಕ್ವೇಷನ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ x is equals to AE and x is equals to minus AE for a is greater than b ಸಿಗುವಂಥ ಎಲಿಪ್ಸಿಗೆ ಸಿಗ್ತಾ ಹೋಗುತ್ತೆ. ಹಾಗೆ y is equals to BE and y is equals to minus BE is the equation of a latest rectum for a is less than b ಇರೋ ಈಕ್ವೇಷನ್ ಆಫ್ ದ ಎಲಿಪ್ಸ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈಕ್ವೇಷನ್ ಆಫ್ ದ ಡೈರೆಕ್ಟ್ರಿಸ್ ಫೈಂಡ್ ಔಟ್ ಮಾಡೋದಕ್ಕೆ ಫೈಂಡ್ ಔಟ್ ದ ಈಕ್ವೇಷನ್ ಆಫ್ ಡೈರೆಕ್ಟ್ರಿಸ್ ಆದರೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಅಂದರೆ x is equals to plus or minus a by e and or y is equals to plus or minus b by e is the equation of the directrix ಆಗ್ತಾ ಹೋಗುತ್ತೆ. ಹಾಗೆ ಈ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಡೈರೆಕ್ಟ್ರಿಸ್ ಹಿಯರ್ ಎಷ್ಟು ಡೈರೆಕ್ಟ್ರಿಸ್ ಸಿಗ್ತಾ ಹೋಗುತ್ತೆ ಅಂದರೆ 2 ಡೈರೆಕ್ಟ್ರಿಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ L ಆ್ಯಂಡ್ L ಡ್ಯಾಶ್. L ಆ್ಯಂಡ್ ಸ್ಮಾಲ್ L ಡ್ಯಾಶ್ ಆರ್ ದ 2 ಡೈರೆಕ್ಟ್ರಿಸ್. ಹೇಳ್ತಾ ಹೋಗ್ಬೋದು, ಫಿಗರ್ನ ನೋಡ್ತಾ ಇದ್ದೀರಾ. ಈ ಫಿಗರಲ್ಲಿ ನಾವು 2 ಡೈರೆಕ್ಟ್ರಿಸ್ಗಳನ್ನು ನೋಡ್ತಾ ಇದ್ದೀವಿ, L ಮತ್ತು L ಡ್ಯಾಶ್. L ಮತ್ತು L ಡ್ಯಾಶ್ ಇಲ್ಲಿ ನಾವು 2 ಡೈರೆಕ್ಟ್ರಿಸ್ಗಳನ್ನು ನೋಡ್ತಾ ಇದ್ದೀವಿ. ದಟ್ಸ್ ದ ಫಿಕ್ಸೆಡ್ ಲೈನ್ಸ್ಗಳು. ಹಿಯರ್ ಸ್ಮಾಲ್ L ಆ್ಯಂಡ್ L ಡ್ಯಾಶ್ ಆರ್ ದ 2 ಡೈರೆಕ್ಟ್ರೀಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಡೈರೆಕ್ಟ್ರೀಸ್ ಏನಾಗ್ತಾ ಹೋಗುತ್ತೆ, ಲೆಂತ್ ಆಫ್ ದ ಡೈರೆಕ್ಟ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಲೆಂತ್ ಆಫ್ ದ ಡೈರೆಕ್ಟ್ರೀಸ್ ಎಷ್ಟು ಹಾಗಾದರೆ ಫಾರ್ಮುಲಾ ಅಂತ ಅಂದರೆ 2a by e or 2b by e ಆಗ್ತಾ ಹೋಗುತ್ತೆ. ಹಾಗೆ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಿಸ್. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಿಸ್ ಅಂತಂದರೆ ವರ್ಟಿಸಿಸ್ ಪಾಯಿಂಟ್ಸ್. ಯಾವುದು ವರ್ಟಿಸಿಸ್ ಪಾಯಿಂಟ್ಸ್? ಪ್ಲಸ್ ಆರ್ ಮೈನಸ್ a, 0 ಆ್ಯಂಡ್ ಪ್ಲಸ್ ಆರ್ ಮೈನಸ್ 0, ಪ್ಲಸ್ ಆರ್ ಮೈನಸ್ b. ಪ್ಲಸ್ ಆರ್ ಮೈನಸ್ a, 0 ಅಂತಂದರೆ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸ್. ಎಲಿಪ್ಸ್ ನಮಗೆ ಏನಾದರೂ ಜನ್ರೇಟ್ ಆಗ್ತಿದೆ ಅಂತಂದರೆ ಇಲ್ಲಿ ನಮಗೆ ಕ್ಲೋಸ್ಡ್ ಸರ್ಫೇಸ್ ಸಿಗ್ತಾ ಹೋಗುತ್ತೆ. ಆ ಕ್ಲೋಸ್ಡ್ ಸರ್ಫೇಸ್ನ ಒಂದು ಪಾರ್ಟ್ ನಮಗೆ ಪ್ಲಸ್ ಎ ಪಾರ್ಟಲ್ಲಿ ಏನಾದರೂ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ ಇನ್ನೊಂದು ಪಾರ್ಟ್ ಏನಾಗ್ತಾ ಹೋಗುತ್ತೆ ಅಂದರೆ ಮೈನಸ್ ಎ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಏನಾಗುತ್ತೆ ಅಂದರೆ ಪ್ಲಸ್ ಆರ್ ಮೈನಸ್ a, 0
ಆರ್ 0, +or-b ಆಗ್ತಾ ಹೋಗುತ್ತೆ. ಹಾಗೆ ರಿಲೇಷನ್ಸ್ ಬಿಟ್ವೀನ್ ಎ, ಬಿ ಆ್ಯಂಡ್ ಇ. ರಿಲೇಷನ್ ಬಿಟ್ವೀನ್ ಎ, ಬಿ ಆ್ಯಂಡ್ ಇ ಈಸ್ ಈಕ್ವಲ್ಸ್ ಟು b² is equals to, here e is the eccentricity and a and b are the vertices points of the ellipseಗಳಾಗ್ತಾ ಹೋಗುತ್ತೆ. Then b² is equals to a² into 1 minus e² is the relationship, or a² is equals to v² into 1 minus e² is the equation, is the relationship between the a, b and e ಆಗ್ತಾ ಹೋಗುತ್ತೆ. ಹಾಗೆ ಎಂಡ್ ಪಾಯಿಂಟ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಆಲ್ರೆಡಿ ಹೇಳ್ತಾ ಇದ್ದೀವಿ. ಲೇಟೆಸ್ಟ್ ರೆಕ್ಟಮ್ ಅಂತಂದರೆ ಇಟ್ಸ್ ಎ ಲೈನ್ ಸೆಗ್ಮೆಂಟ್ passing through the focus points and the end points lies on the ellipse. ಎಲಿಪ್ಸ್ ಮೇಲ್ಗಡೆ ಇರುವಂಥ ಎಲಿಪ್ಸ್ ಅನ್ನೋ ಕರ್ವ್ ಮೇಲ್ಗಡೆ ನಮಗೆ ಎಂಡ್ ಪಾಯಿಂಟ್ಸ್ಗಳು ಲೈ ಆಗ್ತಾ ಇದೆ. ಹಾಗಾದರೆ ಆ ಲೈನಿನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗುತ್ತೆ ಅಂದರೆ L1 and L dash, L2 and L dash. L1 and L dash is equals to, L1 is equals to AE by B square by A is the coordinate for L1, and the L1 dash is equals to AE divided AE comma minus B square by A is the coordinate for L1 dash, and L2 is equals to minus AE comma B square by A, and L2 dash is equals to minus AE comma minus B square by A is the coordinate points of the ಎಂಡ್ ಪಾಯಿಂಟ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ L1 L dash, L1 dash and L2 dash is the ಫಸ್ಟ್ ಒನ್ ಮೇಲ್ಗಡೆ ಫಸ್ಟ್ ಲೈನಲ್ಲಿರುವಂಥ L1 L dash and L2 dash are the 4 coordinate points, and it means ಎರಡು ಲೇಟೆಸ್ಟ್ ರೆಕ್ಟಮ್ಸ್ಗಳ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಅಲ್ಲಾಗ್ತಾ ಹೋಗುತ್ತೆ. ಯಾವ್ಯಾವ ಲೇಟೆಸ್ಟ್ ರೆಕ್ಟಮ್ಸ್ಗಳು? ಫಸ್ಟ್ ಫೋಕಸ್ ಪಾಯಿಂಟ್ ಎಸ್ ಮೇಲೆ ಪಾಸ್ ಆಗುವಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವುದಾಗುತ್ತೆ ಅಂದರೆ AE, B square by A, AE, minus B square by A is the ಫಸ್ಟ್ ಫೋಕಸ್ ಪಾಯಿಂಟ್ ಮೇಲೆ ಪಾಸ್ ಆಗ್ತಿರೋಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು. ಹಾಗೆ L2, L2 dash, L2 and L2 dash are the 2 coordinate points. Those are passed on S dash ಫೋಕಸ್ ಪಾಯಿಂಟ್. ಇನ್ನೊಂದು ಫೋಕಸ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ, ಆ ಫೋಕಸ್ ಪಾಯಿಂಟ್ ಮೇಲ್ಗಡೆ ಪಾಸ್ ಆಗುವಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು. ನೆಕ್ಸ್ಟ್ ಒನ್ L1 is equals to A square by B, BE, and L1 dash is equals to minus A square by B, BE. L2 is equals to A square by B minus BE, and L2 dash is equals to minus A square by B, minus BE. ಈ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ನಮಗೆ x² by A square plus y² by B square is equals to 1 when A is less than B ಕಂಡೀಷನ್ಸ್ ಇರುವಂತಹ ಎಲಿಪ್ಸ್ಗಳ ಮೇಲೆಗೆ ಪಾಸ್ ಆಗುವಂಥ ಲೇಟೆಸ್ಟ್ ರೆಕ್ಟಮ್ಗಳ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಆಗ್ತಾ ಇದೆ. ಈ L1 ಡ್ಯಾಶ್ ಯಾವುದು ಅಂತ ಅಂದರೆ ಎಸ್ ಫೋಕಸ್ ಪಾಯಿಂಟ್ ಮೇಲೆ ಪಾಸ್ ಆಗುವಂಥ ಲೇಟೆಸ್ಟ್ ರೆಕ್ಟಮ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು, ಆ್ಯಂಡ್ ಎಸ್ ಡ್ಯಾಶ್ ಮೇಲ್ಗಡೆ ಪಾಸ್ ಆಗ್ತಿರುವಂಥ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಯಾವುದ್ಯಾವುದು ಅಂತಂದರೆ L2 ಡ್ಯಾಶ್ಗಳು ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಹೈಪರ್ಬೋಲಾ ನೋಡ್ತಾ ಇದ್ದೀವಿ. ಹೈಪರ್ಬೋಲಾ ಬಗ್ಗೆ ನೋಡೋದಾದರೆ ಹೈಪರ್ಬೋಲಾ ಡೆಫಿನೇಷನ್ಸ್ ತಿಳ್ಕೊಳ್ತಾ ಹೋಗೋಣ. ಹೈಪರ್ಬೋಲ್ನ ಫಿಗರ್ ಯಾವ ಥರ ಬರ್ತಾ ಹೋಗುತ್ತೆ ಆಲ್ರೆಡಿ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಹಾಗಾದರೆ ಹೈಪರ್ಬೋಲ್ನ ಡೆಫಿನೇಷನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಇಟ್ಸ್ ಎ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ದ ಡಿಫ್ರೆನ್ಸ್ ಹೂಸ್ ದ ಡಿಸ್ಟೆನ್ಸ್ ಫ್ರಮ್ 2 ಫಿಕ್ಸೆಡ್ ಪಾಯಿಂಟ್ಸ್ ಇನ್ ದ ಪ್ಲೇನ್ ಈಸ್ ಕಾನ್ಸ್ಟೆಂಟ್. ಇಟ್ ಮೀನ್ಸ್ SZ and SZ dash minus SZ minus S dash Z dash is equals to ಕಾನ್ಸ್ಟೆಂಟ್ ಏನಾದರೂ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ದೆನ್ ವಿ ಕಾಲ್ ಇಟ್ ಆ್ಯಸ್ ಆನ್ ಹೈಪರ್ಬೋಲಾ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಇದು ನಮಗೆ ಡಿಸ್ಟೆನ್ಸ್ ಮೇಲೆ ಹೇಳ್ತಾ ಹೋಗೋದಾದರೆ ಆ್ಯಂಗಲ್ ಮೇಲ್ಗಡೆ ಇದ್ದಾಗ ನಾವು ಹೇಗೆ ಹೈಪರ್ಬೋಲಾ ಅಂತ ಫೈಂಡ್ ಔಟ್ ಮಾಡ್ಬೋದು. ಹೈಪರ್ಬೋಲಾ ಯಾವಾಗ ಆಗುತ್ತೆ ಅಂತ ಅಂದರೆ 0 is less than beta is less than alpha, ಅಂದರೆ beta is an angle between the fixed plane and the fixed line, intersected plane and the fixed line ಆಗ್ತಾ ಇದೆ. and alpha is an angle between the fixed line and the intersecting ಲೈನ್ಗೆ ಮತ್ತು ಫಿಕ್ಸೆಡ್ ಲೈನ್ ಮೇಲ್ಗಡೆ ಇರುವಂಥ ಇವೆರಡು ಮಧ್ಯದಲ್ಲಿರುವಂಥ ಆ್ಯಂಗಲ್ ನಮಗೆ ಆಲ್ಫಾ ಆಗ್ತಾ ಇದೆ. ಆ್ಯಂಡ್ ಫಿಕ್ಸೆಡ್ ಲೈನ್ ಆ್ಯಂಡ್ ದ ಇಂಟರ್ಸೆಕ್ಟೆಡ್ ಪ್ಲೇನ್ ಮತ್ತು ಫಿಕ್ಸೆಡ್ ಲೈನ್ ಮೇಲೆ ಇರುವಂಥ ಆ್ಯಂಗಲ್ ನಮಗೆ ಇವೆರಡು ಮಧ್ಯದಲ್ಲಿರುವಂಥ ಆ್ಯಂಗಲ್ ನಮಗೆ ಬೀಟಾ ಆಗ್ತಾ ಇದೆ. ಹಾಗಾದರೆ ಈ ರಿಲೇಷನ್ಶಿಪ್ ಏನಾದರೂ ಹೊಂದಿತ್ತೆ ಅಂದರೆ ದಟ್ ಸೆಕ್ಷನ್ ಈಸ್ ಆನ್ ಹೈಪರ್ಬೋಲಾ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ 0 is less than beta is less than alpha, 0ಗಿಂತ ಬೀಟಾ ಗ್ರೇಟರ್ ದ್ಯಾನ್ ವ್ಯಾಲ್ಯೂಸ್ ಇದೆ, ಬೀಟಾಗಿಂತ ಆಲ್ಫಾ ವ್ಯಾಲ್ಯೂಸ್ ನಮಗೆ ಗ್ರೇಟರ್ ದ್ಯಾನ್ ಇದೆ ಅಂತ ಅಂದರೆ ನಮಗೆ ಅಲ್ಲಿ ಬರೋವಂಥ ಸೆಕ್ಷನ್ಸ್ ನಮಗೆ ಹೈಪರ್ಬೋಲಾ ಆಗ್ತಾ ಹೋಗುತ್ತೆ. ಹಾಗಾದರೆ
ಹೈಪರ್ಬೋಲನ ಫಿಗರ್ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹೈಪರ್ಬೋಲಾ ಫಿಗರಲ್ಲಿ ನಾವು ಹೇಳ್ತಾ ಇದ್ದೀವಿ ಇಯರ್ ಎಸ್ ಡ್ಯಾಶ್ ಇಸ್ ದ ಒನ್ ಮೋರ್ ದ ಫೋಕಸ್ ಪಾಯಿಂಟ್ಸ್ ಲೈಸ್ ಆನ್ ದ ಲೆಫ್ಟ್ ಆಫ್ ದ ವೈ ಆಕ್ಸಿಸ್ ಆ್ಯಂಡ್ ಎ ಡ್ಯಾಶ್ ಇಸ್ ದ ಒನ್ ಮೋರ್ ಕೋಆರ್ಡಿನೇಟ್ ಆಫ್ ದ ವರ್ಟಿಸಿಸ್ ಆಗ್ತಾ ಹೋಗುತ್ತೆ. ಹಾಗೆ ಝೆಡ್ ಡ್ಯಾಶ್ ಈಸ್ ದ ಡೈರೆಕ್ಟ್ರಿಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ L1, L2 and L2 dash are the latest rectums. Here L is the directrix and y axis ಇದೆ, ಹಾಗೆ x axis ಇದೆ, and the z ಇದೆ. Z is the coordinate of the directrix ಆಗ್ತಾ ಹೋಗುತ್ತೆ, and the L is one more directrix, and S and A are the S is the focus point and A is the coordinate of the axis ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನೋಡ್ತಾ ಇರೋಂಥ ಫಿಗರ್ ನಮಗೆ ಹೈಪರ್ಬೋಲನ ಡಿಸ್ಪ್ಲೇ ಆಗ್ತಾ ಇದೆ ಅಂತಂದರೆ ಇದರ ಒಂದಿಷ್ಟು ಪ್ರಾಪರ್ಟೀಸ್ಗಳನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಪ್ರಾಪರ್ಟೀಸ್ಗಳನ್ನು ಇದನ್ನು ಹೇಳ್ತಾ ಹೋಗ್ಬೋದು. ಹಾಗಾದರೆ ಸಮ್ ಪಾಯಿಂಟ್ಸ್ಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಯಾವುದ್ಯಾವುದು ಅಂತಂದರೆ, ಫಸ್ಟ್ ಒನ್, ಟ್ರಾನ್ಸ್ಫರ್ ಆ್ಯಕ್ಸಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ಟ್ರಾನ್ಸ್ಫರ್ ಆ್ಯಕ್ಸಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ಅಲ್ಲೂ ಕೂಡ ನಾವು 2 ಟೈಪ್ಸ್ ಆಫ್ ಹೈಪರ್ಬೋಲಾಸ್ ನೋಡ್ತಾ ಹೋಗ್ಬೋದು. ನಾವಿವಾಗ ನೋಡಿದ್ದು ಎಕ್ಸ್ ಆ್ಯಕ್ಸಿಸ್ ಮೇಲ್ಗಡೆ ಪಾಸ್ ಆಗ್ತಿರೋವಂಥ ಹೈಪರ್ಬೋಲಾ ನೋಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಇಮೇಜಲ್ಲಿ ಯಾವ ಥರ ಆಗುತ್ತೆ ಅಂದರೆ, ವೈ ಆ್ಯಕ್ಸಿಸ್ ಮೇಲೆ ಏನಾದರೂ ನಾವು ಹೈಪರ್ಬೋಲಾ ಪಾಸ್ ಆಗ್ತಾ ಇದೆ ಅಂದರೆ ನಮಗೆ ಅದರ ವರ್ಟಿಕಲ್ ಫಾರ್ಮೇಟಲ್ಲಿ ಏನಾದರೂ ಹಿಡ್ಕೊಂಡಿದ್ದೀವಿ ಅಂತಂದರೆ ನಮಗೆ ಯಾವ ಫಾರ್ಮೇಟ್ ಸಿಗ್ತಾ ಹೋಗೋದು, ದಟ್ ಇಸ್ ದ ಈಕ್ವೇಷನ್ ಆಫ್ ದ that is the figure of the hyperbola ಆಗ್ತಾ ಹೋಗುತ್ತೆ. Here the transverse axis is x axis and y equals to 0. y ವ್ಯಾಲ್ಯೂ ನಮಗೆ ಇಲ್ಲಿ 0 ಆಗಿರುತ್ತೆ. ಟ್ರಾನ್ಸ್ಫರ್ಸ್ ಆ್ಯಕ್ಸಿಸ್ ಯಾವ್ದು ಆಗ್ತಾ ಹೋಗುತ್ತೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕಾಂಜುಗೇಟ್ ಈಸ್ ವೈ ಆ್ಯಕ್ಸಿಸ್. ಕಾಂಜುಗೇಟ್ ಆಗ್ತಾ ಹೋಗುತ್ತೆ ಅಂದರೆ ವೈ ಆ್ಯಕ್ಸಿಸ್ ಈಸ್ ಅ ಕಾಂಜುಗೇಟ್ ಆಗ್ತಾ ಹೋಗುತ್ತೆ. ಹಾಗೆ ಲೆಂತ್ ಆಫ್ ದ ಟ್ರಾನ್ಸ್ಫರ್ಸ್ ಆ್ಯಕ್ಸಿಸ್ ಈಸ್ ಈಕ್ವಲ್ಸ್ ಟು 2a. ಲೆಂತ್ ಆಫ್ ದ ಕಾಂಜುಗೇಟ್ ಆ್ಯಕ್ಸಿಸ್ನ ಫೈಂಡ್ ಔಟ್ ಮಾಡೋದಕ್ಕೆ ವ್ಯಾಲ್ಯೂ ಏನಾಗುತ್ತೆ, 2b ಆಗ್ತಾ ಹೋಗುತ್ತೆ ಫಾರ್ಮುಲಾ. ಹಾಗೆ ಲೆಂತ್ ಆಫ್ ದ ಸೆಮಿ ಟ್ರಾನ್ಸ್ಫರ್ಸ್ ಆ್ಯಕ್ಸಿಸ್ನ ಫಾರ್ಮುಲಾ ಏನಾಗುತ್ತೆ ಅಂದರೆ ಇಸ್ ಈಕ್ವಲ್ಸ್ ಟು a ಆಗುತ್ತೆ. ಲೆಂತ್ ಆಫ್ ದ ಸೆಮಿ ಕಾಂಜುಗೇಟ್ ಆ್ಯಕ್ಸಿಸ್ ಏನಾಗುತ್ತೆ ಅಂದರೆ ಇಸ್ ಈಕ್ವಲ್ಸ್ ಟು b is the formula for find out the length of the semi conjugate axis ಆಗ್ತಾ ಹೋಗುತ್ತೆ. ಹಾಗೆ ಲೇಟೆಸ್ಟ್ ರೆಕ್ಟಮ್ಸ್ ಅಂತ ಹೇಳ್ತಾ ಇದ್ದೀವಿ. ಲೇಟೆಸ್ಟ್ ರೆಕ್ಟಮ್ಸ್ ಅಂತಂದರೆ ಇಯರ್ ದ 2 ಫೋಕಸ್ ಪಾಯಿಂಟ್ಸ್ ಮೇಲ್ಗಡೆ ನಾವು ಏನಾದರೂ ಒಂದು ಲೈನ್ ಸೆಗ್ಮೆಂಟ್ ಪಾಸ್ ಆಗ್ತಾ ಇದೆ, ಆ ಲೈನ್ ಸೆಗ್ಮೆಂಟ್ನ ಎಂಡ್ ಪಾಯಿಂಟ್ಸ್ಗಳು ನಮಗೆ ಕ್ಲೋಸ್ಡ್ ಕರ್ವ್ಸ್ ಮೇಲ್ಗಡೆ ಅಥವಾ ಕರ್ವ್ಸ್ಗಳ ಮೇಲೆ ಏನಾದರೂ ಬೀಳ್ತಾ ಇದೆ ಅಂದರೆ ಇಟ್ ಮೀನ್ಸ್ ಹೈಪರ್ಬೋಲಾ ಮೇಲೆ ಏನಾದರೂ ಲೈಡ್ ಆಗ್ತಾ ಇದೆ ಅಂತ ಅಂದರೆ ಲೇಟೆಸ್ಟ್ ರೆಕ್ಟಮ್ಸ್ ಅಂತ ಕರಿತಾ ಇದ್ವಿ. ಹಾಗಾದರೆ ಆ ಲೇಟೆಸ್ಟ್ ರೆಕ್ಟಮ್ನ ಫೈಂಡ್ ಔಟ್ ಮಾಡೋದಕ್ಕೆ, ಲೆಂತ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ 2b²/a ಆಗುತ್ತೆ. ಹಾಗೆ ಎಸೆಂಟ್ರಿಸಿಟಿ ಈಸ್ ಈಕ್ವಲ್ಸ್ ಟು, ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ E is equals to root of 1 plus b²/a² is the formula for find out the eccentricity. Then the next one, coordinates of foci. ಅಲ್ಲಿನ coordinates of the foci coordinate ಫೋಕಸ್ ಪಾಯಿಂಟ್ಸ್ಗಳ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗುತ್ತೆ ಅಂದರೆ AE, 0 ಆ್ಯಂಡ್ -AE, 0 ಆಗ್ತಾ ಹೋಗುತ್ತೆ. ಈಕ್ವೇಷನ್ ಆಫ್ ದ ಡೈರೆಕ್ಟ್ರಿಸ್ನ ಫೈಂಡ್ ಔಟ್ ಮಾಡೋಕ್ಕಾದ್ರೆ ಫಾರ್ಮುಲಾ ಏನಾಗುತ್ತೆ ಅಂದರೆ x is equals to a/e ಫಾರ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ equation of directrix, and x is equals to -a/e also, and the distance between the two foci ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ 2ae ಆಗ್ತಾ ಹೋಗುತ್ತೆ. ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಡೈರೆಕ್ಟ್ರಿಸ್, 2 ಡೈರೆಕ್ಟ್ರಿಸ್ ಇರೋದ್ರಿಂದ ಆ 2 ಡೈರೆಕ್ಟ್ರಿಸ್ ಮಧ್ಯದಲ್ಲಿರುವಂಥ ಈಕ್ವೇಷನ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ 2ae/e ಆಗ್ತಾ ಹೋಗುತ್ತೆ. ಹಾಗೆ ಈಕ್ವೇಷನ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ಸ್ ಅಂತಂದರೆ ಫೋಕಸ್ ಪಾಯಿಂಟ್ಸ್ ಮೇಲ್ಗಡೆ ಪಾಸ್ ಆಗ್ತಾ ಇರುವಂಥ ಲೈನ್ ಸೆಗ್ಮೆಂಟ್ನ ಈಕ್ವೇಷನ್ ಏನಾಗುತ್ತೆ ಅಂತ ಅಂದರೆ x is equals to +or-ae ಆಗುತ್ತೆ. ಅದೇ ನಮಗೆ ಸಪೋಸ್ ಹೈಪರ್ಬೋಲಾಗಳು ಏನಾದರೂ ನಮಗೆ ವೈ ಆಕ್ಸಿಸ್ ಮೇಲಿದೆ ಅಂತಂದರೆ x is equals to +or-be ಆಗ್ತಾ ಹೋಗುತ್ತೆ. ಹಾಗೆ ಎಂಡ್ ಪಾಯಿಂಟ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ಸ್, ಇಲ್ಲಿ ನಮಗೆ ಲೇಟೆಸ್ಟ್ ರೆಕ್ಟಮ್ಸ್ಗಳು ಎಷ್ಟು ಸಿಗ್ತಾ ಹೋಗುತ್ತೆ, ಟೋಟಲ್ ಒಟ್ಟು 4 ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಫಸ್ಟ್ ಒನ್ ನಿಮಗೆ L1 is equals to AE, b²/a ಆ್ಯಂಡ್ L1 dash is equals to AE, -b²/a. ಅಂದರೆ L1 ಮತ್ತು L1 ಡ್ಯಾಶ್ ಅನ್ನೋದು ನಮಗೆ ಫಸ್ಟ್ ಫೋಕಸ್ ಪಾಯಿಂಟ್ ಮೇಲೆ ಪಾಸ್ ಆಗ್ತಿರೋಂಥ ಲೈನ್ ಸೆಗ್ಮೆಂಟ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು. ಹಾಗೆ L2 ಆ್ಯಂಡ್ L2 ಡ್ಯಾಶ್ ಆರ್ ದ 2 ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ಸ್ ಆಗ್ತಾ ಹೋಗುತ್ತೆ. ಆ ಲೇಟೆಸ್ಟ್ ರೆಕ್ಟಮ್ನಲ್ಲಿರುವಂತಹ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಏನಾಗುತ್ತೆ ಅಂದರೆ -AE, b²/a ಆ್ಯಂಡ್ L2 dash is equals to -AE, -b²/a is the ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಆಗ್ತಾ ಹೋಗುತ್ತೆ. ಹಾಗಾದರೆ L1 ಮತ್ತು L1 ಡ್ಯಾಶ್ ಅನ್ನೋದು ಲೈಸ್ ಆನ್ ದ ಫಸ್ಟ್ ಫೋಕಸ್ ಪಾಯಿಂಟ್ಸ್, ಆ್ಯಂಡ್ L2, L2 ಡ್ಯಾಶಸ್ ಆರ್ ದ 2 ಕೋಆರ್ಡಿನೇಟ್ ಪಾಯಿಂಟ್ಸ್. those are passed on the ಸೆಕೆಂಡ್ ಫೋಕಸ್ ಪಾಯಿಂಟ್ಸ್ ಮೇಲೆ ಪಾಸ್ ಆಗ್ತಿರುವಂಥ 2 ಲೈನ್ ಸೆಗ್ಮೆಂಟ್ನ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳಾಗ್ತಾ ಹೋಗುತ್ತೆ. ಇದಿಷ್ಟು ನಿಮಗೆ
ಕೋನಿಕ್ ಸೆಕ್ಷನ್ಸಲ್ಲಿ ಬರುವಂಥ ಟಾಪಿಕ್ಗಳ ಸಮ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇಷ್ಟು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರ ಮೇಲ್ಗಡೆ ನಾವು ಕ್ವಶನ್ಸ್ಗಳು ಯಾವ ಥರ ಜನ್ರೇಟ್ ಆಗ್ತಾ ಹೋಗುತ್ತೆ, ಯಾವ ಥರ ಕ್ವಶನ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ ದಟ್ ಫಸ್ಟ್ ಒನ್, ಈಕ್ವೇಷನ್ ಆಫ್ ದ ಸರ್ಕಲ್ whose center is on the origin and which passes through the -3, -5 is. ನಾವಿವಾಗ ಈಕ್ವೇಷನ್ ಆಫ್ ಎ ಸರ್ಕಲ್ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಅದರ ಸೆಂಟರ್ ಏನಾಗ್ತಾ ಇದೆ, ಆರಿಜಿನ್ ಪಾಯಿಂಟ್ ಈಸ್ ದ ಸೆಂಟರ್ ಆಗ್ತಾ ಇದೆ. ಆ್ಯಂಡ್ ವಿಚ್ ಪಾಸಸ್ ಥ್ರೂ ದ -3, -5 ಅಂದರೆ -3, -5 ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ ಮೇಲ್ಗಡೆ ಸರ್ಕಲ್ ಪಾಸ್ ಆಗ್ತಾ ಇದೆ. ಆ್ಯಂಡ್ ಆ ಸರ್ಕಲ್ನ ಸೆಂಟರ್ ಎಲ್ಲಿದೆ ಅಂತಂದರೆ ಇಟ್ಸ್ ಆನ್ ದ ಆರಿಜಿನ್ ಆಗ್ತಾ ಇದೆ. ಹಾಗಾದರೆ ಈಕ್ವೇಷನ್ ಆಫ್ ಎ ಸರ್ಕಲ್ ಲೈಸ್ ದೋಸ್ ಸೆಂಟರ್ ಲೈಸ್ ಆನ್ ದ ಆರಿಜಿನ್, ದೋಸ್ ಸೆಂಟರ್ ಆರ್ ದ ಆರಿಜಿನ್ ಆಗಿದೆ ಅಂತಂದರೆ ಈಕ್ವೇಷನ್ ಏನಾಗುತ್ತೆ ಅಂದರೆ x² + y² = a² ಇಸ್ ಅ ಈಕ್ವೇಷನ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಏನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಂತಂದರೆ ರೂಟ್ ಆಫ್ ಪಾಯಿಂಟ್ಸ್ಗಳು ಏನು ಕೊಟ್ಟಿದ್ದಾರೆ -3, -5 ಆಗ್ತಾ ಇದೆ. ಹಾಗಾದರೆ ಆ ಫಿಗರ್ ಯಾವ ಥರ ಬರ್ತಾ ಹೋಗುತ್ತೆ, ಈ ಫಾರ್ಮುಲಾಗೆ ಫಿಗರ್ ಯಾವ ಥರ ಬರ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಎಸ್ ಈಸ್ ದ ಈಕ್ವೇಷನ್ ಆಫ್ ದ ಸರ್ಕಲ್, ಸೆಂಟರ್ ವಿಲ್ ಬಿ ಆನ್ ದ ಆರಿಜಿನ್ ಆ್ಯಂಡ್ ದ -3, -5 ಈಸ್ ಅ ಪಾಯಿಂಟ್. ದೋಸ್ ಸರ್ಕಲ್ ಪಾಸಸ್ ಆನ್ ದ ದೋಸ್ ಪಾಯಿಂಟ್ ಆಗ್ತಾ ಇದೆ. ಹಾಗೆ ಇಲ್ಲಿನ ಈಕ್ವೇಷನ್ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ರೇಡಿಯಸ್ ಫಾರ್ಮುಲಾ ಏನಾಗುತ್ತೆ ಅಂದರೆ ರೂಟ್ ಆಫ್ -3² + -5² ಅಂದರೆ ರೂಟ್ ಆಫ್ -h² + k² ಇಸ್ ಅ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ರೇಡಿಯಸ್ ಆಗ್ತಾ ಹೋಗುತ್ತೆ. ಹಾಗಾದರೆ r is equals to ರೂಟ್ ಆಫ್ -3² + ರೂಟ್ ಆಫ್ -5² is equals to √34 ಆಗುತ್ತೆ. ಆ್ಯಂಡ್ ದ ಈಕ್ವೇಷನ್ ಆಫ್ ಎ ಸರ್ಕಲ್ ಆಗುತ್ತೆ. ಆದರೆ ಯಾವುದು ಅಂತಂದರೆ x² + y² is equals to r². r ವ್ಯಾಲ್ಯೂ ನಮಗೆ ಗೊತ್ತಿದೆ √34, r² ಆಯಿತು ಅಂದರೆ 34 ಆಗುತ್ತೆ. ಹಾಗಾದರೆ ಈಕ್ವೇಷನ್ ಯಾವುದಾಗುತ್ತೆ, x² + y² is equals to 34 is the equation of a circle whose center lies on the origin and which passes through the -3, -5 point. In the next question, ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್, ದ ಈಕ್ವೇಷನ್ ಆಫ್ ಎ ಸರ್ಕಲ್ to whose diameters are x plus y is equals to 3 and 2x minus y is equals to 3 and radius 5 is. ಇಲ್ಲಿ ನಮಗೆ ಎರಡು ಡಯಾಮೀಟರ್ಸ್ಗಳನ್ನು ಕೊಡ್ತಾ ಇದ್ದಾರೆ, ಅಂದರೆ ಎರಡು ಸರ್ಕಲ್ಸ್ ಇದೆ. ಆ ಎರಡು ಸರ್ಕಲ್ಸ್ಗಳ ಡಯಾಮೀಟರ್ಸ್ನ ಮಧ್ಯದಲ್ಲಿ ಒಂದು ರೇಡಿಯಸ್ ಇದೆ. ಆ ರೇಡಿಯಸ್ ನಮಗೆ 5 ಆಗ್ತಾ ಇದೆ. ಅಲ್ಲಿಂದ ಜನ್ರೇಟ್ ಆಗುವಂಥ ಲೈನ್ ಈಕ್ವೇಷನ್ ಸರ್ಕಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಈಕ್ವೇಷನ್ ಆಫ್ ಎ ಸರ್ಕಲ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಆ ರೇಡಿಯಸ್ 5 ಇದೆ ಅಂತ ಅಂದಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು. ಹಾಗಾದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಎರಡು ಡಯಾಮೀಟರ್ಸ್ಗಳ ಈಕ್ವೇಷನ್ ಆಫ್ ಎ ಲೈನ್ಗಳನ್ನ ಕೊಡ್ತಾ ಇದ್ದಾರೆ. ಲೈನ್ ಡಯಾಮೀಟರ್ಸ್ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಲೈನ್ ಥರ ಇರೋದ್ರಿಂದ x + y ಮತ್ತು 2x - y ಸಾಲ್ವ್ ಮಾಡ್ಕೊಂಡ್ವಿ ಅಂದರೆ ನಮಗೆ x is equals to 2 ಸಿಗುತ್ತೆ ಆ್ಯಂಡ್ y is equals to 1 ಸಿಗ್ತಾ ಹೋಗುತ್ತೆ. ನಾವು ವಿ ಹ್ಯಾವ್ ಟು ಸಾಲ್ವ್ x + y is equals to 3 ಆ್ಯಂಡ್ 2x - y is equals to 3 ಸಾಲ್ವ್ ಮಾಡ್ಕೊಂಡ್ರೆ x + y + 2x - y is equals to 3 + 3. Here the +y and -y get cancels. x + 2x is equals to 3 ಆಗುತ್ತೆ. 3 + 3 ಅಂದರೆ 6 ಆಯಿತು. 3x is equals to 6, x is equals to 2 ಆಗುತ್ತೆ. ಹಾಗೆ x is equals to 2ನ ಯಾವುದಾದ್ರೂ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ದಟ್ ಈಸ್ y is equals to 1. ಹಾಗಾದರೆ ಇವಾಗ x, y is equals to 2 ಕೋಆರ್ಡಿನೇಟ್ ಪಾಯಿಂಟ್ಸ್ ದ ಸೆಂಟರ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಆ 2, 1 ಇಸ್ ದ ಸೆಂಟರ್ ಪಾಯಿಂಟ್ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ದ ಕೋಆರ್ಡಿನೇಟ್ ಪಾಯಿಂಟ್ಸ್ಗಳು ಜನರಲ್ ಪಾಯಿಂಟ್ ಇದೆ ಅಂತಂದರೆ ಈಕ್ವೇಷನ್ ಆಫ್ ಎ ಸರ್ಕಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ x - h² + y - k² is equals to a². is equals to a² ಅಂತಂದರೆ ನಮಗೆ ಇಲ್ಲಿ ಫಾರ್ಮುಲಾ ಸಿಗ್ತಾ ಇದೆ x - 2² ಹಿಯರ್ h is equals to 2 ಆ್ಯಂಡ್ k is equals to 1. x - h ಅಂತಂದರೆ x - 2² ಪ್ಲಸ್ y - k² ಅಂದರೆ y - 1² is equals to 5². ಯಾಕೆ ಅಂತಂದರೆ ರೂಟ್ ಆಫ್ 2² + 1². ರೂಟ್ ಆಫ್ 2² + 1² ಅಂದರೆ ರೂಟ್ ಆಫ್ 5 ಆಗ್ತಾ ಹೋಗುತ್ತೆ. √5 ಇಟ್ ಮೀನ್ಸ್ ಆ್ಯಂಡ್ 5². ಹಾಗಾದರೆ ಈಕ್ವೇಷನ್ ಏನಾಗ್ತಾ ಹೋಗುತ್ತೆ, ಇವೆರಡನ್ನೂ ಸಾಲ್ವ್ ಮಾಡಿಕೊಂಡ್ರೆ x - 2² ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಅಂದರೆ x² + 4 - 4x + y² + 1 - 2y. ಹಾಗಾದರೆ 4 + 1 ಅಂದರೆ 5 ಆಗುತ್ತೆ. is equals to 5² ಇರೋದ್ರಿಂದ 5² ವ್ಯಾಲ್ಯೂ 25. ನಾವು ಹ್ಯಾವ್ ಟು ಶಿಫ್ಟೆಡ್ 25 ಟು LHS ಸೈಡ್.
plus 5 minus 25 is equals to minus 20, minus 4x minus 2y minus 20 equals to 0, x square plus y square minus 4x minus 2y minus 20 equals to 0. ಈಕ್ವೇಷನ್ ಆಫ್ ಎ ಸರ್ಕಲ್ ಬರ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವ್ದಾಗ್ತಾ ಇದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇದು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಸರ್ಕಲ್. ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2y ಮೈನಸ್ 8 ಈಕ್ವಲ್ಸ್ ಟು 0 ಇಂಟರ್ಸೆಪ್ಟೆಡ್ ಬೈ ದ ವೈ ಆ್ಯಕ್ಸಿಸ್. ಈಗ ಕಾರ್ಡ್ ನಮಗೆ ಇಂಟರ್ಸೆಪ್ಟ್ ಎಲ್ಲ ಆಗ್ತಾ ಇದೆ, ವೈ ಆ್ಯಕ್ಸಿಸ್ ಮೇಲೆ ಇಂಟರ್ಸೆಪ್ಟ್ ಆಗ್ತಾ ಇದೆ. ಕಾರ್ಡ್ ಇಂಟರ್ಸೆಪ್ಟ್ ಆಗ್ತಿರೋದು ವೈ ಆ್ಯಕ್ಸಿಸ್ ಮೇಲೆ ಅಂತಂದರೆ ಫಾರ್ಮುಲಾ ಇದೆ ಲೆಂತ್ ಆಫ್ ದ ಕಾರ್ಡ್ ಫೈಂಡ್ ಔಟ್ ಮಾಡೋದಕ್ಕೆ. ಫಾರ್ಮುಲಾ ಯಾವುದು ಅಂದರೆ 2√(x² - c). ಹಾಗಾದರೆ ಆ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇಯರ್ ದ ವೈ ಎಫ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ಇಯರ್ ದ ಎಫ್ ಇಸ್ ಈಕ್ವಲ್ಸ್ ಟು 1 ಆಗೋದ್ರಿಂದ 2f ಇಸ್ ಈಕ್ವಲ್ಸ್ ಟು 2 ಆಗುತ್ತೆ. 2f ಇಸ್ ಈಕ್ವಲ್ಸ್ ಟು ಅಂತಂದರೆ ಎಫ್ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸಿ ಇಸ್ ಈಕ್ವಲ್ಸ್ ಟು -8 ಆಗುತ್ತೆ. ಹಾಗಾದರೆ ಆ ಎರಡು ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಂಟರ್ಸೆಪ್ಟಿಂಗ್ ಲೆಂತ್ ಎಷ್ಟಾಗುತ್ತೆ ಅಂದರೆ ಲೆಂತ್ ಆಫ್ ದ ಕಾರ್ಡ್ ಏನಾಗುತ್ತೆ ಅಂದರೆ 2 √(f² - c) ಆಗ್ತಾ ಹೋಗುತ್ತೆ. 2 √(f² - c) ಅಂದರೆ 2 × 1 + 8 ಆಗುತ್ತೆ. 1 + 8 ಅಂದರೆ 9. ರೂಟಿಂದ 9 ಹೊರಗಡೆ ಬಂತು ಅಂತಂದರೆ 2 × 3 ಆಗುತ್ತೆ. ದೇರ್ಫೋರ್ ಆಪ್ಷನ್ ಈಸ್ 6. ಆನ್ಸರ್ 6 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸಲ್ಲಿ ಏನು ಬರ್ತಾ ಇದೆ? ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ದ ಡಿಸ್ಟೆನ್ಸ್ ಆಫ್ ದ ಫೋಕಸ್ ಫ್ರಮ್ ದ ಡೈರೆಕ್ಟ್ರಿಸ್ ಆಫ್ ದ ಪ್ಯಾರಾಬೋಲಾ ಈಸ್. ಡಿಸ್ಟೆನ್ಸ್ ಆಫ್ ದ ಫೋಕಸ್ ಫ್ರಮ್ ದ ಡೈರೆಕ್ಟ್ರಿಸ್ ಆಫ್ ದ ಪ್ಯಾರಾಬೋಲಾ ಅಲ್ಲಿರುವಂತಹ ಫೋಕಸ್ ಪಾಯಿಂಟಿಂದ ಡೈರೆಕ್ಟ್ರಿಸಿಗಿರುವಂಥ ಡಿಸ್ಟೆನ್ಸ್ ಏನಾಗ್ತಾ ಇದೆ? 3/2 ಆಗ್ತಾ ಇದೆ. ದೆನ್ ದ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ಈಸ್. ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಪ್ಷನ್ ಎ 6 ಆಗುತ್ತಾ, ಆಪ್ಷನ್ ಬಿ 3/2 ಆಗುತ್ತಾ, ಆಪ್ಷನ್ ಸಿ 3 ಆಗುತ್ತಾ, ಅಥವಾ ಆಪ್ಷನ್ 1, 2 ಆಗುತ್ತಾ ನೋಡ್ತಾ ಹೋಗೋಣ. ಹಾಗಾದರೆ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಪ್ಯಾರಾಬೋಲಾದಲ್ಲಿ ಯಾವಾಗಲೂ ಯಾವುದು ಅಂತಂದರೆ 4a. ಹಾಗಾದರೆ ಇಲ್ಲಿ ನಾವು ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಫೋಕಸ್ ಫ್ರಮ್ ದ ಡೈರೆಕ್ಟ್ರಿಸ್ ಆಫ್ ಎ ಪ್ಯಾರಾಬೋಲಾ ಅಂತ ಕೇಳ್ತಾ ಇದ್ದಾರೆ. ಗೊತ್ತಿದೆ ನಮಗೆ ಫಾರ್ಮುಲಾ 2a ವ್ಯಾಲ್ಯೂ ಎಷ್ಟು ಕೊಡ್ತಾ ಇದ್ದಾನೆ? 3/2 ಕೊಡ್ತಾ ಇದ್ದಾನೆ ಅವನ ಗಿವನಲ್ಲಿ. ಹಾಗಾದರೆ ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 3/4 ಆಗುತ್ತೆ. ಆ ಎ ವ್ಯಾಲ್ಯೂ ನಾವೇನಾದರೂ ಲೆಂತ್ ಆಫ್ ದ ಲೇಟೆಸ್ಟ್ ರೆಕ್ಟಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕಿರುವಂಥ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಯರ್ ದ 4 ಗೆಟ್ ಕ್ಯಾನ್ಸಲ್. ಆನ್ಸರ್ ಇಸ್ ಈಕ್ವಲ್ಸ್ ಟು 3 ಆಗ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್, ಫಿಫ್ತ್ ಒನ್. Identify the conic sections. 16x² plus 8xy plus y² minus 74x minus 78y plus 212 equals to 0 is. ಇಲ್ಲಿ ಕೊಟ್ಟಿರುವಂಥ ಸೆಕೆಂಡ್ ಆರ್ಡರ್ ಈಕ್ವೇಷನ್ಸ್ನ ಕೋನಿಕ್ ಸೆಕ್ಷನ್ ಯಾವುದಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಫಾರ್ಮುಲಾ ನಮಗೆ ಗೊತ್ತಿರೋದು ಆ್ಯಂಗಲ್ಗಳು ಗೊತ್ತಿದ್ದರೆ ಮಾತ್ರ ನಾವಿಲ್ಲಿ ಸೆಕ್ಷನ್ಸ್ಗಳನ್ನು ಡಿವೈಡ್ ಮಾಡ್ತಾ ಇದ್ವಿ. ಯಾವಾಗ ಬೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಬರ್ತಾ ಇದೆ ಅಂತಂದರೆ ಸರ್ಕಲ್ ಅಂತ ಹೇಳ್ತಾ ಇದ್ವಿ. ಆಲ್ಫಾ ಇಸ್ ಲೆಸ್ ದ್ಯಾನ್ ಬೀಟಾ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ ಅಂದರೆ ಎಲಿಪ್ಸ್ ಅಂತ ಹೇಳಿದ್ವಿ. ಬೀಟಾ ಇಸ್ ಈಕ್ವಲ್ಸ್ ಟು ಆಲ್ಫಾ ಬಂದಾಗ ಪ್ಯಾರಾಬೋಲಾ ಅಂತ ಹೇಳಿದ್ವಿ. 0 ಇಸ್ ಲೆಸ್ ದ್ಯಾನ್ ಬೀಟಾ ಲೆಸ್ ದ್ಯಾನ್ ಆಲ್ಫಾ ಇದೆ ಅಂತಂದರೆ ಹೈಪರ್ಬೋಲಾ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಆ್ಯಂಗಲ್ ಮೆನ್ಷನ್ಗಳು ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಈಕ್ವೇಷನ್ ಆಫ್ ದ ಕರ್ವ್ಸ್ಗಳು ಕೊಡ್ತಾ ಇದ್ದಾನೆ. ಈ ಕರ್ವ್ಸಲ್ಲಿ ನಮಗೆ ಅದು ಸರ್ಕಲ್ ಆಗುತ್ತಾ, ಪ್ಯಾರಾಬೋಲಾ ಆಗುತ್ತಾ, ಎಲಿಪ್ಸ್ ಆಗುತ್ತಾ, ಹೈಪರ್ಬೋಲಾ ಆಗುತ್ತಾ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿ ಈಕ್ವೇಷನ್ ಏನಾಗ್ತಾ ಇರೋದು ಅಂತಂದರೆ ಸೆಕೆಂಡ್ ಡಿಗ್ರಿ ಈಕ್ವೇಷನ್ಸ್. ಇಫ್ ದ ಸೆಕೆಂಡ್ ಡಿಗ್ರಿ ಈಕ್ವೇಷನ್ಸ್ ಈಸ್ ಆಫ್ ದ ಫಾರ್ಮ್ ax² plus bxy plus cy² plus dx plus ey plus f ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ದೆನ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? b² minus 4ac ಆಗ್ತಾ ಹೋಗುತ್ತೆ. ಈ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಮೇಲೆ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಇಟ್ ಶುಡ್ ಬಿ ಅನ್ ಸರ್ಕಲ್ ಆರ್ ಪ್ಯಾರಾಬೋಲಾ ಆರ್ ಎಲಿಪ್ಸ್ ಆರ್ ಹೈಪರ್ಬೋಲಾ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ b² ಮತ್ತು ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ, ಸಿ ವ್ಯಾಲ್ಯೂ ಗೊತ್ತಾಗಬೇಕು. ಹಾಗಾದರೆ ಈಕ್ವೇಷನ್ಸ್ ನಮಗೆ ಕೊಡ್ತಾ ಇದ್ದಾನೆ 16x² plus 8xy plus y² minus 74x minus 78y plus 212 equals to 0. Here a is equals to 16, b is equals to 8, c is equals to 1, d is equals to minus 74, e is equals to minus 78, f is equals to 212. ನಮಗೆ ಬೇಕಾಗಿರೋದು b² minus 4ac ಮಾತ್ರ. ಹಾಗಾದರೆ b a c ವ್ಯಾಲ್ಯೂಸ್ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ b² minus 4ac ನಮಗೆ ಇಟ್ಕೊಂಡು ನಾವು
ಸರ್ಕಲ್ ಸೆಕ್ಷನ್ಸ್ಗಳನ್ನ ಡಿವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇಫ್ ದ B² - 4AC ವ್ಯಾಲ್ಯೂ ಏನಾದರೂ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಹೈಪರ್ಬೋಲಾ. ಅದೇ ನಮಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ಪ್ಯಾರಾಬೋಲಾ ಅಂತ ಹೇಳ್ತಾ ಹೋಗ್ಬೋದು. ಸಪೋಸ್ ಲೆಸ್ ದ್ಯಾನ್ 0 ಬರ್ತಾ ಇದೆ ಅಂದರೆ ಸರ್ಕಲ್ ಅಥವಾ ಎಲಿಪ್ಸ್ ಅಂತ ಹೇಳ್ಬೋದು. ಸರ್ಕಲ್ ಯಾವಾಗ ಆಗುತ್ತೆ ಅಂದರೆ B = 0 ಇದ್ದು A = C ಆಗ್ತಾ ಇದೆ ಅಂದಾಗ ಸರ್ಕಲ್ಸ್ ಆಗ್ತಾ ಹೋಗುತ್ತೆ. ಅದೇ ನಮಗೆ B ≠ 0 ಆ್ಯಂಡ್ A ≠ C ಆಗ್ತಾ ಇದೆ ಅಂದರೆ ವ್ಯಾಲ್ಯೂ ನಮಗೆ ಎಲಿಪ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಕಂಡೀಷನ್ಸ್ ಮೇಲೆ ನಾವು ನೋಡ್ತಾ ಹೋಗೋಣ. B² - 4AC ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? B² - 4AC ವ್ಯಾಲ್ಯೂ ಏನಾಗ್ತಾ ಇದೆ? B ವ್ಯಾಲ್ಯೂ ನಾವು ಆಲ್ರೆಡಿ ಹೇಳಿದ್ವಿ 8 ಅಂತ. 8² - 4 × A × C. A ವ್ಯಾಲ್ಯೂ ನಮಗೆ 16 ಇತ್ತು. 4 × 16 × 1. 4 × 16 ಅಂತಂದರೆ 64, ಇಂಟು 1 ಅಂದರೆ 64, 8² ಅಂದರೆ 64, 64 - 64 ಅಂತಂದರೆ ವ್ಯಾಲ್ಯೂ 0 ಆಗ್ತಾ ಇದೆ. ಹಾಗಾದರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 ಅಂತಂದರೆ ಪ್ಯಾರಾಬೋಲಾ. ಹಾಗಾದರೆ ಆಪ್ಷನ್ ಯಾವ್ದಾಗ್ತಾ ಇದೆ? ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ಸ್. ಹಾಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನಮಗೆ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಹೈಪರ್ಬೋಲಾ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನಮಗೆ ಲೆಸ್ ದ್ಯಾನ್ 0 ಬಂತು ಅಂದರೆ ಸರ್ಕಲ್ ಅಥವಾ ಎಲಿಪ್ಸ್. ಸರ್ಕಲ್ ಯಾವಾಗುತ್ತೆ? B = 0 ಆ್ಯಂಡ್ A = C ಇದ್ದಾಗ. ಎಲಿಪ್ಸ್ ಯಾವಾಗುತ್ತೆ? B is not equals to 0 ಆ್ಯಂಡ್ A is not equals to C ಆದಾಗ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್, ಎಸೆಂಟ್ರಿಸಿಟಿ ಆಫ್ ದ ಎಲಿಪ್ಸ್. ನಾವು ಹ್ಯಾವ್ ಟು ಫೈಂಡ್ ಔಟ್ ದ ಎಲಿಪ್ಸ್ನ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತಾಗಬೇಕು. ಹಾಗಾದರೆ ಈಕ್ವೇಷನ್ಸ್ ಕೊಡ್ತಾ ಇದ್ದಾನೆ. ಎಲಿಪ್ಸ್ನ ಈಕ್ವೇಷನ್ 4x² + y² + 40x - 64y + 100 = 0 ಈಸ್ ಈಕ್ವೇಷನ್ ಆಫ್ ದ ಎಲಿಪ್ಸ್. ಈ ಈಕ್ವೇಷನ್ ಆಫ್ ದ ಎಲಿಪ್ಸ್ನ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಯಾವ್ಯಾವ ಆಪ್ಷನ್ಸ್ ಆಗುತ್ತೆ? 3/2 ಆಗುತ್ತಾ ಎಸೆಂಟ್ರಿಸಿಟಿ, ಆರ್ √3/2 ಆಗುತ್ತಾ ಎಸೆಂಟ್ರಿಸಿಟಿ, ಆರ್ 3 ಆಗುತ್ತಾ, ಆರ್ 2 ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ E is equals to √1 - B² / A². √1 - B² / A² ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ, ಇಸ್ ದ ಫಾರ್ಮ್ ಆಫ್ AX² + BY BXY ಆ್ಯಂಡ್ CX + DY + EF + F = 0 ಫಾರ್ಮೆಟಲ್ಲಿದೆ. ಹಾಗಾದರೆ ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ √1 - B² / A². ಹಿಯರ್ B is equals to 4 ಆಗ್ತಾ ಹೋಗುತ್ತೆ. 2² is equals to 4. 1 - 4 / 16 ಆಗುತ್ತೆ. √1 - 4 / 16 ಅಂದರೆ √1 - 1/4. ಎರಡನ್ನೂ ಸಾಲ್ವ್ ಮಾಡಿಕೊಂಡ್ರೆ √3/2 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗಾದರೆ ಎಸೆಂಟ್ರಿಸಿಟಿ ಈಸ್ √3/2 is the formula for find out the √1 - B² / A². The next one, tangent and normal are drawn at P of 16, 16. P of 16, 16 and the parabola is tangent and normal are drawn at P of 16, 16 and the parabola y² is equals to 16x, which intersects the x-axis of the parabola at A and B respectively if C is the center of the circle through the P, A and B and angle CPB is equals to theta, then tan theta will be equals to. Here the tangent and normal are drawn at P of 16, 16 and the parabola. ಇಲ್ಲಿ ನಾವು ಒಂದು ಪ್ಯಾರಾಬೋಲಾ ಇದೆ. ಆ ಪ್ಯಾರಾಬೋಲಾ ಈಕ್ವೇಷನ್ ಏನಾಗ್ತಾ ಇದೆ ಅಂದರೆ y² is equals to 16x. y² is equals to 16x ಅಂತಂದರೆ ದ ಪ್ಯಾರಾಬೋಲಾ ವಿಲ್ ಬಿ ಟಚಸ್ ದ y-axis ಅಂತ ಆಗ್ತಾ ಹೋಗುತ್ತೆ. y² is equals to 16 ಅಂದರೆ ಪ್ಯಾರಾಬೋಲಾ y-axisನ ಟಚಸ್ ಮಾಡ್ತಾ ಇದೆ. ಆ ಪ್ಯಾರಾಬೋಲಾಕ್ಕೆ ಒಂದು ಟ್ಯಾಂಜೆಂಟ್ ಮತ್ತು ಡ್ರಾನ್ ಆಗ್ತಾ ಇದೆ ಎಲ್ಲಿ 16, 16 ಅನ್ನೋ ಪಾಯಿಂಟಲ್ಲಿ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಫಿಗರ್ ಡಿಸ್ಪ್ಲೇ ಆಗ್ತಾ ಇದೆ. ಒಂದು ಪ್ಯಾರಾಬೋಲಾ ಇದೆ. ಆ ಪ್ಯಾರಾಬೋಲಾನ 16, 16 ಪಾಯಿಂಟಲ್ಲಿ ಒಂದು ಟ್ಯಾಂಜೆಂಟ್ ಲೈನ್ ಡ್ರಾನ್ ಆಗ್ತಾ ಇದೆ. ಹಾಗೆ ಒಂದು ನಾರ್ಮಲ್ ಅಂತಂದರೆ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಲೈನ್. ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಂದರೆ ಅಲ್ಲಿನ ವ್ಯಾಲ್ಯೂ ಟ್ಯಾಂಜೆಂಟ್ ಲೈನಿಗೆ ಮತ್ತು ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂಗೆ ನಾರ್ಮಲ್ ಲೈನಿಗೆ ಇರೋಂಥ ಆ್ಯಂಗಲ್ ನಮಗೆ 90 ಡಿಗ್ರಿ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋಂಥ ವ್ಯಾಲ್ಯೂ ಏನು ಅಂತಂದರೆ ಆ್ಯಂಗಲ್ CPBನ ಫೈಂಡ್ ಔಟ್ ಮಾಡ್ಕೋಬೇಕು. ಆ್ಯಂಗಲ್ CPB ವ್ಯಾಲ್ಯೂ ನಮಗೆ ಟೀಟಾ ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ಟ್ಯಾನ್ ಟೀಟಾನ ಫೈಂಡ್ ಔಟ್ ಮಾಡ್ಕೋಬೇಕು. ಆ್ಯಂಡ್
ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದರೆ ತುಂಬ ಲೆಂತಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಎ ಪಿ ಫೈಂಡ್ ಔಟ್ ಮಾಡಿಕೊಂಡ್ರೆ, ಎ ಪಿ ಅಂತಂದರೆ ಸ್ಲೋಪ್ ಆಫ್ ದ ಲೈನ್ ಅಲ್ವಾ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಿಕೊಂಡು ಆ್ಯಂಡ್ ಸ್ಲೋಪ್ ಆಫ್ ದ ಬಿ ಪಿ ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಟ್ಯಾನ್ ಥೀಟಾ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸ್ಲೋಪ್ ಆಫ್ ಎ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸ್ಲೋಪ್ ಆಫ್ ಬಿ ಪಿ ಅಲ್ವಾ. ಹಾಗಾದರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸ್ಲೋಪ್ ಆಫ್ ಎ ಪಿ ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ಮಾಡ್ಕೊತಾ ಹೋಗೋಣ. ಸ್ಲೋಪ್ ಆಫ್ ಎ ಪಿ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಇಸ್ ಈಕ್ವಲ್ಸ್ ಟು 2y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 16 ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಆ ಟ್ಯಾಂಜೆಂಟ್ ನಮಗೆ ಎಕ್ಸ್ ಪ್ಯಾರಾಬೋಲನ್ನು ಟಚಸ್ ಮಾಡ್ತಿರೋದ್ರಿಂದ ಸ್ಲೋಪ್ ಆಫ್ ಎ ಪಿ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂತಂದರೆ dy ಬೈ ಡಿ ಎಕ್ಸ್ ಇಸ್ ಅ ಸ್ಲೋಪ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ y² ಇಸ್ ಈಕ್ವಲ್ಸ್ ಟು 16x ನಾವೇನಾದರೂ ಡಿಫ್ರೆನ್ಷಿಯೇಟ್ ಮಾಡಿಕೊಂಡಾಗ 2y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 16 ಆಗ್ತಾ ಹೋಗುತ್ತೆ. ಹಾಗೆ y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಆಗುತ್ತೆ. ವೈನ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ. y ವ್ಯಾಲ್ಯೂ ನಮಗೆ 16,16 ಇಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಟೆಡ್ ಟು ದ ಟ್ಯಾಂಜೆಂಟ್ ಆ್ಯಂಡ್ ದ ಪ್ಯಾರಾಬೋಲಾ. ಹಾಗಾಗಿ y ವ್ಯಾಲ್ಯೂ ನಮಗೇನಾಗ್ತಾ ಇದೆ, 16 ಆಗ್ತಾ ಇದೆ. 2 ಇಂಟು 16 ಈಸ್ ಈಕ್ವಲ್ಸ್ ಟು 2 ಇಂಟು 16 ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 2 ಇಂಟು 16 ಅಂತ ಬರ್ಕೋಬೋದು. ಹಾಗಾದರೆ ಸ್ಲೋಪ್ ಆಫ್ ಎ ಪಿ ಏನಾಗುತ್ತೆ ಅಂದರೆ 1/2 ಆಗ್ತಾ ಹೋಗುತ್ತೆ. ಹಿಯರ್ ದ 16 ಗೆಟ್ ಕ್ಯಾನ್ಸಲ್, 1/2 ಇಸ್ ದ ರಿಮೈನಿಂಗ್ ಸ್ಲೋಪ್ ಆಫ್ ಎ ಪಿ ಆಗ್ತಾ ಹೋಗುತ್ತೆ. ಹಾಗೆ ಸ್ಲೋಪ್ ಆಫ್ ಎ ಪಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸ್ಲೋಪ್ ಆಫ್ ಬಿ ಪಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹಿಯರ್ ದ ಬಿ ಪಿ ಈಸ್ ದ ನಾರ್ಮಲ್ ಟು ದ ಕರ್ವ್ ಆ್ಯಂಡ್ ಬಿ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎ ಪಿ ಆಗ್ತಾ ಇದೆ. ಹಾಗಾದರೆ ಎ ಪಿಯ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ದೀವಿ ಅಂದರೆ ಸ್ಲೋಪ್ ಆಫ್ ಬಿ ಪಿ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ಯಾಕೆ ಅಂತಂದರೆ ಸ್ಲೋಪ್ ಆಫ್ ಇಫ್ ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ದೆನ್ ದ ಸ್ಲೋಪ್ ಆಫ್ those perpendicular lines is equals to m1 into m2 is equals to -1 ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಲೋಪ್ ಆಫ್ ಬಿ ಪಿ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಸ್ಲೋಪ್ ಆಫ್ ಎ ಪಿ ಇಂಟು ಸ್ಲೋಪ್ ಆಫ್ ಬಿ ಪಿ ಇಸ್ ಈಕ್ವಲ್ಸ್ ಟು -1 ಆಗುತ್ತೆ. ನಮಗೆ ಬೇಕಾಗಿರೋದು ಸ್ಲೋಪ್ ಆಫ್ ಬಿ ಪಿ. ಹಾಗಾಗಿ ಸ್ಲೋಪ್ ಆಫ್ ಬಿ ಪಿನ ಅಲ್ಲೇ ಇಟ್ಕೊಳ್ಳೋಣ. ಸ್ಲೋಪ್ ಆಫ್ ಎ ಪಿನ ಡಿನಾಮಿನೇಟರ್ ಕಳಿಸ್ಕೊಂಡ್ರೆ -1 ಡಿವೈಡೆಡ್ ಬೈ ಸ್ಲೋಪ್ ಆಫ್ ಎ ಪಿ ಆಗುತ್ತೆ. -1 ಡಿವೈಡೆಡ್ ಬೈ 1/2 ಅಂತಂದರೆ ಅಗೇನ್ 2 ಇಸ್ ಶಿಫ್ಟೆಡ್ ಟು ನ್ಯೂಮರೇಟರ್. ಹಾಗಾಗಿ -2 ಇಸ್ ದ ಸ್ಲೋಪ್ ಆಫ್ ಬಿ ಪಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಟ್ಯಾನ್ ಥೀಟಾ. ಹಾಗಾಗಿ ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ಇಸ್ ಅ ಸ್ಲೋಪ್ ಆಫ್ ಬಿ ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಆಯಿತು ಅಂದರೆ ಸ್ಲೋಪ್ ಆಫ್ ಬಿ ಪಿ ಇಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ. ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ಇಸ್ ಎನ್ ಮೈನಸ್ ಟ್ಯಾನ್ ಥೀಟಾ. ಮೈನಸ್ ಕಿಟ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಟ್ಯಾನ್ ಥೀಟಾ ವ್ಯಾಲ್ಯೂ ನಮಗೆ 2 ಬರ್ತಾ ಹೋಗುತ್ತೆ. ಯಾಕೆ ಸ್ಲೋಪ್ ಆಫ್ ಬಿ ಪಿನ ನಾವು ಆ್ಯಂಗಲ್ಸ್ ಇಟ್ಕೊಂಡು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ? ಆಲ್ರೆಡಿ ನಮಗೆ ಗೊತ್ತಿದೆ, ಆ್ಯಂಗಲ್ಸ್ಗಳನ್ನ ಹಿಡ್ಕೊಂಡು ನಾವು ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ಅಕ್ಯೂಟ್ ಆ್ಯಂಗಲ್ ಆಗಿತ್ತು ಅಂತಂದರೆ ಟ್ಯಾನ್ ಥೀಟಾ ಅಂತ ಬರ್ಕೊತೀರಾ. ಅಬ್ಟ್ಯೂಸ್ ಆ್ಯಂಗಲ್ ಆಗಿದೆ ಅಂತಂದರೆ ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ಅಂತ ಬರ್ಕೋಬೋದು. ಟ್ಯಾನ್ ಆಫ್ ಪೈ ಮೈನಸ್ ಥೀಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು ಮೈನಸ್ ಟ್ಯಾನ್ ಥೀಟಾ. ಮೈನಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು -2. ಹಿಯರ್ ಮೈನಸ್ ಗೆಟ್ ಕ್ಯಾನ್ಸಲ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 2 ಆಗ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಇಸ್ ದ ಆಪ್ಷನ್. ಯಾವುದಾಗುತ್ತೆ? ಆಪ್ಷನ್ A is the correct options ಆಗ್ತಾ ಹೋಗುತ್ತೆ. In the next one, yes, in this question the distance between the four sides of the hyperbola x is equals to 8 secant theta, y is equals to 6 tan theta. Here those are giving the parametric equation of the hyperbola ಕೊಡ್ತಾ ಇದ್ದಾನೆ. x ಗೆ ವ್ಯಾಲ್ಯೂ 8 secant theta, y ಗೆ ವ್ಯಾಲ್ಯೂ 6 tan theta ಕೊಡ್ತಾ ಇದ್ದಾನೆ. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ ಸೈಡ್ಸ್ ಆಫ್ ದ ಹೈಪರ್ಬೋಲಾ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗಿಲ್ಲಿ ಹೈಪರ್ಬೋಲಾ ಫೈಂಡ್ ಔಟ್ ಮಾಡೋದಕ್ಕೆ ಫೋರ್ ಸೈಸ್ ಪಾಯಿಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಫೋರ್ ಸೈಡ್ ಪಾಯಿಂಟ್ಸ್ಗಳ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ನಮಗೆ ಎಸೆಂಟ್ರಿಸಿಟಿ ಗೊತ್ತಾಗಬೇಕು. ಎಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ ಸೈಸ್ ಸಿಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋರ್ ಸೈಸ್ನ ಫಾರ್ಮುಲಾ ಏನಾಗುತ್ತೆ ಅಂದರೆ 2BE. ಹಿಯರ್ ದ ಬಿ ವ್ಯಾಲ್ಯೂ ಗೊತ್ತಾಗಬೇಕು ಆ್ಯಂಡ್ ಈ ವ್ಯಾಲ್ಯೂ ಗೊತ್ತಾಗಬೇಕು. ಇ ಈಸ್ ಈಕ್ವಲ್ಸ್ ಟು ಎಸೆಂಟ್ರಿಸಿಟಿ ಅಲ್ವಾ. ಎ ವ್ಯಾಲ್ಯೂ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವಲ್ಲಿ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀವಿ. ದೋಸ್ ಆರ್ ಗಿವಿಂಗ್ ದ ಪ್ಯಾರಾಮೆಟ್ರಿಕ್ ಈಕ್ವೇಷನ್ ಆಫ್ ದ ಫಾರ್ಮುಲಾ ಕೊಡ್ತಾ ಇದ್ದಾನೆ. ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಸೆಕೆಂಡ್ ಥೀಟಾ, ವೈ ಈಸ್ ಈಕ್ವಲ್ಸ್ ಟು ಬಿ ಟ್ಯಾನ್ ಥೀಟಾ ಇಸ್ ದ ಈಕ್ವೇಷನ್ಸ್ ಫಾರ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್. ಈ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್ ಫಾರ್ ದ ಹೈಪರ್ಬೋಲಾ ಆಗ್ತಿರೋದ್ರಿಂದ ಗಿವನ್ ಎಕ್ಸ್ ಈಸ್ ಈಕ್ವಲ್ಸ್ ಟು 8 ಸೆಕೆಂಡ್ ಥೀಟಾ ಕೊಡ್ತಾ ಇದ್ದಾನೆ, ವೈ ಈಸ್ ಈಕ್ವಲ್ಸ್ ಟು 6 ಟ್ಯಾನ್ ಥೀಟಾ ಕೊಡ್ತಾ ಇದ್ದಾನೆ, ಎ ಈಸ್ ಈಕ್ವಲ್ಸ್ ಟು 8 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 6 ಆರ್ ದ ಫಾರ್ಮುಲಾಸ್. ಎ ಈಸ್ ಈಕ್ವಲ್ಸ್ ಟು 8 ಆ್ಯಂಡ್ ಬಿ ಈಸ್ ಈಕ್ವಲ್ಸ್ ಟು 6 ಆರ್ ದ ವ್ಯಾಲ್ಯೂಸ್ ಆಫ್ ದ ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್.
ಆ್ಯಂಡ್ ದ ಎಸೆಂಟ್ರಿಸಿಟಿ ಪಾಯಿಂಟ್ ಔಟ್ ಮಾಡೋದು ನಮಗೆ ಫಾರ್ಮುಲಾ ಗೊತ್ತಿದೆ. E is equals to root of 1 plus b square by a square. E is equals to root of 1 plus by b square by a square ಅಂದರೆ 8 square by 6 square. 8 square by 6 square ಅಂತಂದರೆ 64 divided by 36 ಆಗುತ್ತೆ. ಪ್ಲಸ್ 1 ರೂಟ್ ಆಫ್ 1 ಪ್ಲಸ್ 64 ಪ್ಲಸ್ 36 ಅಂದರೆ ರೂಟ್ ಆಫ್ 100 divided by 36 ಆಗುತ್ತೆ. ಎರಡು ರೂಟಿಂದ ಹೊರಗಡೆ ಬಂದಾಗ 10/6 ಆಗ್ತಾ ಹೋಗುತ್ತೆ. ನಾವು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫೋಸೈಸ್ ಈಸ್ 2BE ಆರ್ 2AE. 2BE ಯಾವಾಗ ಅಂತಂದರೆ ಕಾಂಜುಗೇಟ್ ಹೈಪರ್ಬೋಲಾ ಇದ್ದಾಗ. 2BE ಕಾಂಜುಗೇಟ್ ಹೈಪರ್ಬೋಲಾ ಅಂತಂದರೆ ವ್ಯಾಲ್ಯೂ ಏನಾಗುತ್ತೆ 2 × 6 × 6 × 10 × 10/6 ಆಗುತ್ತೆ. ಹಿಯರ್ ದ 6 ಗೆಟ್ ಕ್ಯಾನ್ಸಲ್. 2 × 10 is the 20. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಫಾಸೈಸ್ ಎಷ್ಟಾಗ್ತಾ ಹೋಗುತ್ತೆ ಅಂದರೆ 20 ಆಗ್ತಾ ಹೋಗುತ್ತೆ. ಇದಿಷ್ಟು ನಿಮಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಾಯಿತು. ಹಾಗೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 9th one questions, difference of the focal distance of any point P on the hyperbola. Difference of the focal distance of any point P on the hyperbola 8x square minus 6y square is equals to 48 is. It means sz minus sz minus s dash z dash ನ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಡಿಫ್ರೆನ್ಸ್ ಆಫ್ ದ ಫೋಕಲ್ ಡಿಸ್ಟೆನ್ಸಸ್ ಅಂತಂದರೆ ಎಸ್ ಝೆಡ್ ಮತ್ತು ಎಸ್ ಡ್ಯಾಶ್ ಝೆಡ್ ಡ್ಯಾಶ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಆಪ್ಷನ್ಸ್ ಏನೇನು ಕೊಡ್ತಾ ಇದ್ದಾನೆ, 2√6 2√6 ಆ್ಯಂಡ್ √8 ಮೈನಸ್ √6 ಆ್ಯಂಡ್ 2√8 ಆ್ಯಂಡ್ √8 ಪ್ಲಸ್ √6 ಅನ್ನೋದು ಕೊಡ್ತಾ ಇದ್ದಾನೆ. ಹಾಗಾದರೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 8x square minus 6y square is the equation of the hyperbola ಆಗ್ತಾ ಇದೆ, is equals to 48 ಕೊಡ್ತಾ ಇದ್ದಾನೆ. ನಮಗೆ ಹೈಪರ್ಬೋಲಾ ಯಾವ ಫಾರ್ಮೆಟಲ್ಲಿ ಇರಬೇಕು, x square by a square plus y square by b square is equals to 1 ಫಾರ್ಮೆಟಲ್ಲಿ ಇರಬೇಕು. ಹಾಗಾಗಿ RHS ಅಲ್ಲಿರುವಂಥ 48ನ ಡಿನಾಮಿನೇಟ್ರಿಂದ ಎಲ್ಲ ನಂಬರ್ಸಿಂದ ಡಿವೈಡ್ ಮಾಡ್ತಾ ಇದ್ದೀವಿ. 48ಇಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದಾಗ 8x square by 48 ಮೈನಸ್ 6y square by 48 is equals to 1 ಆಗುತ್ತೆ. 8/48 ಅಂದರೆ 1/6, 6/48 ಅಂತಂದರೆ 1/8 ಆಗುತ್ತೆ. ಹಾಗಾಗಿ x square by 6 minus y square by 8 is equals to 1 is the equation of the hyperbola ಆಗ್ತಾ ಇದೆ. ನೆಕ್ಸ್ಟ್ ಒನ್ a is equals to √6 and b is equals to √8. here a square is equals to 6 ಆಗ್ತಾ ಇದೆ, b square is equals to 8 ಆಗ್ತಾ ಇದೆ, a is equals to ಏನಾಗುತ್ತೆ √6 ಆಗುತ್ತೆ, b is equals to √8 ಆಗ್ತಾ ಹೋಗುತ್ತೆ. ಹಾಗಾದರೆ ಲೆಂತ್ ಆಫ್ ದ ಟ್ರಾನ್ಸ್ಫರ್ಸ್ ಆಕ್ಸಿಸ್ is equals to 2a ಆಗುತ್ತೆ. 2a is equals to 2 × √6 ಆಗುತ್ತೆ. ಹಾಗಾಗಿ a ವ್ಯಾಲ್ಯೂ ನಮಗೆ √6 ಇರೋದ್ರಿಂದ 2√6 is the ಆಪ್ಷನ್ಸ್ ಆಗ್ತಾ ಹೋಗ್ತಾ ಇದೆ. ಇದು ನೆಕ್ಸ್ಟ್ ಕ್ವಶನ್. If C is the center and L and L dash are the end points of the lattice rectum of the ellipse, x square by 25 plus y square by 16 is equals to 1, then the area of the triangle CLL dash. ಈಗ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು. ಒಂದು ಎಲಿಪ್ಸ್ ಕೊಡ್ತಾ ಇದ್ದಾನೆ, ಆ ಎಲಿಪ್ಸ್ x square by 25 plus y square by 16 ಆಗ್ತಾ ಇದೆ, is equals to 1 is the equation of the ellipse. ಈ ಎಲಿಪ್ಸ್ ಮೇಲ್ಗಡೆ ಇರುವಂಥ C is the center and L and L dash are the ಲೇಟಸ್ ರೆಕ್ಟಮ್ಸ್ ಆಗ್ತಾ ಇದೆ. ಅಲ್ಲಿ ಜನರೇಟ್ ಆಗ್ತಾ ಇರುವಂಥ ಟ್ರಯಾಂಗಲ್ನ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಏರಿಯಾ 4.8 ಸ್ಕ್ವೇರ್ ಯೂನಿಟ್ಸ್ ಆಗುತ್ತಾ ಅಥವಾ 9.6 ಸ್ಕ್ವೇರ್ ಯೂನಿಟ್ಸ್ ಆಗುತ್ತಾ ಅಥವಾ 19.6 ಸ್ಕ್ವೇರ್ ಯೂನಿಟ್ಸ್ ಆಗುತ್ತಾ ಆರ್ ನನ್ ಆಫ್ ದೀಸ್ ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾಗಿ ನಾವಿಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು, ವಿ ನೋ ದಟ್ ದ ಲೆಂತ್ ಆಫ್ ದ ಲೇಟಸ್ ರೆಕ್ಟಮ್ನ ಫೈಂಡ್ ಔಟ್ ಮಾಡ್ಕೋಬೋದು. ಲೆಂತ್ ಆಫ್ ದ ಲೇಟಸ್ ರೆಕ್ಟಮ್ ಅಂದರೆ L × L ಡ್ಯಾಶ್. L × L ಡ್ಯಾಶ್ ಸಿಗ್ತಾ ಇದೆ ಅಂತಂದರೆ LL ಡ್ಯಾಶ್ ಸಿಗ್ತಾ ಇದೆ ಅಂತಂದರೆ ಲೆಂತ್ ಆಫ್ ದ ಲೇಟಸ್ ರೆಕ್ಟಮ್ ಸಿಗ್ತಂಗೆ. ಹಾಗಾಗಿ ಏರಿಯಾ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ CLL ಡ್ಯಾಶ್ಗೆ ಫೈಂಡ್ ಔಟ್ ಮಾಡ್ಕೋಬೇಕಾಗಿದೆ. ಹಾಗಾಗಿ CLL ಡ್ಯಾಶ್ ಅಂತ ಅಂದರೆ CS ಇಂಟು ಅಂದರೆ ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಅಂತಂದರೆ L × L ಡ್ಯಾಶ್ ಇಸ್ ದ ಬ್ರೆಡ್ತ್ ವ್ಯಾಲ್ಯೂ ಆಗ್ತಾಯಿದೆ. ಹೈಟ್ ಇಂಟು ಬ್ರೆಡ್ತ್ ಅಂತ ಅಂದಾಗ CS ಇಸ್ ದ ಲೆಂತ್ ಆಗ್ತಾ ಹೋಗುತ್ತೆ. ಹಾಗಾಗಿ CS ವ್ಯಾಲ್ಯೂ ನಮಗೆ ಗೊತ್ತಿದೆ 3 ಅಂತ. ಹೇಗೆ ಅಂತಂದರೆ ಫೋಕಸ್ ಪಾಯಿಂಟ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಫೋಕಸ್ ಪಾಯಿಂಟ್ಸ್ ಅಂತಂದರೆ C ಮತ್ತು S ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ನಮಗೆ 3 ಆಗ್ತಾ ಹೋಗುತ್ತೆ. ಹಾಗೆ B ವ್ಯಾಲ್ಯೂ ಲೆಂತ್ ಆಫ್ ದ ಲೇಟಸ್ ರೆಕ್ಟಮ್ ನಮಗೆ 32/5 ಆಗ್ತಾ ಇದೆ. ಏರಿಯಾ ಆಫ್ ದ LCL ಡ್ಯಾಶ್ is equals to ಹಾಫ್ ಇಂಟು CS ಇಂಟು L × L ಡ್ಯಾಶ್ is equals to ಹಾಫ್ ಇಂಟು 3 × 32/5 ಆಗುತ್ತೆ. ಅಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ನಮಗೆ 9.6 ಸ್ಕ್ವೇರ್ ಯೂನಿಟ್ಸ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಯಾವುದಾಯಿತು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಇನ್ ದಿಸ್ ಟಾಪಿಕ್ ಇನ್ ದಿಸ್ ಸೆಷನ್ಸ್. ಸೊ ನೆಕ್ಸ್ಟ್ ಸೆಷನ್ಸಲ್ಲಿ ನಾವು
ಸೆಕೆಂಡ್ ಇಯರ್ ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಇದಿಷ್ಟು ಕ್ವಶನ್ಸ್ಗಳನ್ನು ನಿಮಗೆ ಬರುತ್ತೆ ಅಂತ ಏನು ಹೇಳಲ್ಲ ನಾವು. ಈ ಕ್ವಶನ್ಸ್ಗಳು ಸಾಲ್ವ್ ಮಾಡಿರೋಂಥ ಮೆಥಡ್ಗಳನ್ನು ಹಿಡ್ಕೊಂಡು ಒಂದಿಷ್ಟು ಕ್ವಶನ್ಸ್ಗಳನ್ನು ನೀವೇ ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.